ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಶಿಧರ್ ಭಟ್. ಹಲವು ಸುದ್ದಿಗಳು, ವಿಭಿನ್ನ ಅಭಿಪ್ರಾಯಗಳು, ಚರ್ಚೆ, ಮಾತು, ಜಗಳ, ಮಂಥನ ಎಲ್ಲ ಇರೋದೇ ಪ್ರೈಮ್ ನ್ಯೂಸ್. ಇದೆ ಪ್ರೈಮ್ ನ್ಯೂಸ್ನ ವಿಶೇಷ. ಇವತ್ತು ಸಹ ಬೆಳಗಿನಿಂದ ಸಂಜೆಯವರೆಗೆ ಆದ ಹಲವು ಸುದ್ದಿಗಳಲ್ಲಿ ಕೆಲವೊಂದು ಆಯ್ದ ಸುದ್ದಿಯನ್ನು ತೆಗೆದುಕೊಂಡು ನಾನು ನಿಮ್ಮ ಎದುರು ಬಂದಿದ್ದೇನೆ. ನನ್ನ ಜೊತೆಗೆ ಎಂದಿನಂತೆ ಇವತ್ತು ಸಹ 4 ಗಣ್ಯರು ಜಾಯಿನ್ ಆಗಿದ್ದಾರೆ. ಮೊದಲು ಅವರ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷ ಡಾಕ್ಟರ್ ಎಂ.ಆರ್. ವೆಂಕಟೇಶ್ ಇದ್ದಾರೆ. ಸರ್, ವೆಲ್ಕಮ್ ಟು ದ ಶೋ ಸರ್ ವೆಂಕಟೇಶ್. ಹಾಗೆಯೇ JDS ಪಕ್ಷದ ರಾಘವೇಂದ್ರ ರಾವ್ ಇದ್ದಾರೆ. ಸರ್, ತಮಗೂ ಸ್ವಾಗತ. ಇಂದು JDU ರಾಜ್ಯ ಘಟಕದ ಅಧ್ಯಕ್ಷರಾದರು ಡಾಕ್ಟರ್ MP ನಾಡಗೌಡರಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಸರ್, ತಮಗೂ ಸ್ವಾಗತ. ಇನ್ನು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ನಮ್ಮೆಲ್ಲರ ಆತ್ಮೀಯರು ಆಗಿರುವ ನಾಗರಾಜ್ ಯಾದವ್ ಇದ್ದಾರೆ. ಸರ್, ತಮಗೂ ಸ್ವಾಗತ. ಎಸ್, ಮೊದಲ ಸುದ್ದಿಯನ್ನು ನೋಡುವುದಕ್ಕಿಂತ ಮೊದಲು ನನಗೊಂದೆರಡು ಮಾತು ಹೇಳಬೇಕು ಅಂತ ಕಾಣುತ್ತೆ. ಅದು ಬಿಹಾರದ ಇತಿಹಾಸ. ಬಿಹಾರದಲ್ಲಿ ಇಡೀ ಇತಿಹಾಸ ನೋಡಿದರೆ ಪಾಟ್ಲಿಪುತ್ರ ಆದ ಕಾಲದಿಂದ ಅದು ಹಲವು ರೀತಿಯ ರಾಜಕಾರಣಕ್ಕೆ ಬಿಹಾರ ಸಾಕ್ಷಿಯಾಗಿದೆ. ಕೌಟಿಲ್ಯ ನೀತಿ ಅನ್ನುವ ಮಾತನ್ನು ಆಡ್ತೀವಿ ನಾವು. ನಂತರ ಸಾಮ್ರಾಜ್ಯ ಹೇಗೆ ಮುಳುಗ್ತು ಅನ್ನೋದು ಗೊತ್ತಿದೆ ನಮಗೆ. ಚಂದ್ರಗುಪ್ತ ಮೌರ್ಯ ಹೇಗೆ ಅಧಿಕಾರ ಸ್ವೀಕಾರ ಮಾಡದ ಅನ್ನೋದು ಗೊತ್ತಿದೆ. ಇಡೀ ಬಿಹಾರದ ಮಣ್ಣಿನಲ್ಲಿ ರಾಜಕೀಯ ಷಡ್ಯಂತ್ರ ಇದೆ. ಬಿಹಾರದಲ್ಲಿ ರಾಜಕೀಯ ಯಾವ ರೀತಿ ಇದ್ದರೆ ಕೌಟಿಲ್ಯ ಗೊತ್ತಿರೋರಿಗೆ, ಕುಟಿಲ ನೀತಿಗೆ ಹೆಸರಾದಂಥವರು ಅವರ ನೆಲ ಅದು. ಅಲ್ಲಿ ಇವತ್ತು ನಡೆದಿದ್ದು ಒಂದು ರೀತಿಯ ರಾಜಕೀಯ, ಏನು ಇಡೀ ರಾಜಕೀಯ ಬದಲಾದ ಬಗೆ, ಅದನ್ನು ನೀವು ಯಾವ ರೀತಿ ಬೇಕಾದ್ರೂ ವಿಶ್ಲೇಷಣೆ ಮಾಡಬಹುದು. ಎಸ್, ಇಡೀ ಭಾರತದ ರಾಜಕಾರಣದ ಮೇಲೆ ಪ್ರಭಾವ ಬೀರುವ ಬೆಳವಣಿಗೆ ಇವತ್ತು ಬಿಹಾರದಲ್ಲಿ ಆಗಿದೆ. ಈ ಬೆಳವಣಿಗೆಯ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಕೂಡ ನಾವು ಭಾಳ ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿದೆ. ಯಾಕೆಂದರೆ ಇದು ಮುಂಬರುವ ಲೋಕಸಭಾ ಚುನಾವಣೆಯ ಮೇಲೆ ಕೂಡ ಪರಿಣಾಮ ಬೀರಬಹುದಾದ ಬೆಳವಣಿಗೆ. ಅದೇ ಇವತ್ತಿನ ಮೇಜರ್ ನ್ಯೂಸ್. ಇರುವೆ ನೋಡೋಣ ಇವತ್ತಿನ ಹೆಡ್ಲೈನ್ಸ್. ಬಿಹಾರದಲ್ಲಿ ಮುರಿದು ಬಿದ್ದ ಮಹಾಮೈತ್ರಿ, ಮುಖ್ಯಮಂತ್ರಿ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ, ದಿಢೀರ್ ನಾಟಕೀಯ ಬೆಳವಣಿಗೆಗೆ ಸಾಕ್ಷಿಯಾದ ರಾಜಭವನ. ಬಿಹಾರಿಗಳ ಒಳಿತಿಗಾಗಿ ರಾಜೀನಾಮೆ, ಪದತ್ಯಾಗದ ಬಳಿಕ ನಿತೀಶ್ ಕುಮಾರ್ ಸ್ಪಷ್ಟನೆ, ಕೇಂದ್ರದ ದಾಳಕ್ಕೆ ವಸ್ತುವಾದರ JDU ನಾಯಕ. ರಾಜ್ಯದಲ್ಲಿ ತಾರಕಕ್ಕೇರಿದ ಲಿಂಗಾಯತ ಧರ್ಮ ಮಾನ್ಯತೆ ವಿಚಾರ, ಬಿಜೆಪಿ ನಡೆಗೆ ವೀರಶೈವ ಮಹಾಸಭಾದ ಅಸಮಾಧಾನ, JDSನಲ್ಲೂ ಒಡಕು ತಂದ ಹೊರಟ್ಟಿ ನಿಲುವು. ದೆಹಲಿಯಲ್ಲಿ ಬಿಜೆಪಿ ಬಿಗ್ ಮೀಟಿಂಗ್, ನಾಡಧ್ವಜ ಲಿಂಗಾಯತ ಧರ್ಮ ವಿಚಾರವಾಗಿ ಗಹನ ಚರ್ಚೆ, ಲಿಂಗತ್ವಕ್ಕಾಗಿ ಹಿಂದುತ್ವ ಬಿಡುತ್ತಾ ಕೇಸರಿ ಪಾರ್ಟಿ. ಶ್ರೀಲಂಕಾ ಭಾರತ ಮೊದಲ ಟೆಸ್ಟ್ ಪಂದ್ಯ ಬಿಗ್ ಸ್ಕೋರ್ನತ್ತ ಚಿತ್ತನೆಟ್ಟ ಟೀಮ್ ಇಂಡಿಯಾ, ಗಾಲೆ ಅಂಗಳದಲ್ಲಿ ಶತಕ ಶಿಖರವೇರದ ಭಾರತೀಯ ಆಟಗಾರರು. ಯಸ್, ಬಿಹಾರದ ರಾಜಕೀಯ ವಿಪ್ಲವ ಅಂತ ಕರಿಬಹುದೇನೋ ಗೊತ್ತಿಲ್ಲ. ಆದರೆ ನಿತೀಶ್ ಕುಮಾರರ ರಾಜಕಾರಣ ಗೊತ್ತಿದ್ದವರು, ಈಸ್ ಎ ವೆರಿ ಡೀಪ್ ರೂಟೆಡ್ ಪೊಲಿಟಿಷಿಯನ್. ಅವರ ಮೂಗಳು ಏನಿವೆ, ಅವರು ಸೈಲೆಂಟ್ ಕಿಲ್ಲರ್ ಅನ್ನಬಹುದೇನೋ ಗೊತ್ತಿಲ್ಲ. ಆದರೆ ಇದರ ಹಿಂದೆ ಇರಬಹುದಾದ BJPಯ ರಾಜಕಾರಣ ಕೂಡ ಭಾಳ ಮುಖ್ಯ ಅಂತ ಅನಿಸುತ್ತೆ. ಎನಿವೆ, ನಾಟಕೀಯ ಬೆಳವಣಿಗೆಯಲ್ಲಿ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇಂದು ರಾಜೀನಾಮೆ ನೀಡಿದರು. DCM ತೇಜಸ್ವಿ ಯಾದವ್ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಗ್ರರಾಗಿರೋ ನಿತೀಶ್ ಕುಮಾರ್ 2 ವರ್ಷಗಳ ಮಹಾಮೈತ್ರಿಯನ್ನು ತೊರೆದಿದ್ದಾರೆ. ಕಳೆದ ಹಲವು ದಿನಗಳಿಂದ ಮೈತ್ರಿಕೂಟದಲ್ಲಿ ನಡೀತಾ ಇದ್ದ ಬೇಗುದಿ ಕೊನೆಗೂ ಹೊರಬಿದ್ದಿದೆ. ನಿತೀಶ್ ರಾಜೀನಾಮೆಯೊಂದಿಗೆ ಒಂದು ಹೊಸ ಪ್ರಹಸನ ಏನಿದೆ ಅದು ದೆಹಲಿಯತ್ತ ಹೊರಳಿದೆ. ಸಂಜೆ ನೇರವಾಗಿ ಪಾಟ್ನಾದ ರಾಜಭವನಕ್ಕೆ ತೆರಳಿದ ನಿತೀಶ್ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ರು. ಬಳಿಕ ಮಾತನಾಡಿದ ಅವರು, ಬಿಹಾರದ ಒಳಿತಿಗಾಗಿ ಈ ರಾಜೀನಾಮೆ ಅನಿವಾರ್ಯ ಆಗಿತ್ತು ಅಂತ ತಮ್ಮ ಪದತ್ಯಾಗದ ತೀರ್ಮಾನವನ್ನು ಸಮರ್ಥಿಸಿಕೊಂಡರು. ಅಲ್ಲದೆ ಭ್ರಷ್ಟಾಚಾರಿಗಳೊಂದಿಗೆ ಎಂದಿಗೂ ರಾಜಿ ಸಾಧ್ಯ ಇಲ್ಲ ಅಂತ RJD ನಾಯಕರಿಗೆ ಅವರು ತಿರುಗೇಟು ನೀಡಿದರು. मैंने अभी महामहिम राज्यपाल महोदय से मिलकर त्याग पत्र सौंपा है।
हमने महागठबंधन की सरकार 20 महीने से भी ज्यादा समय तक चलाया है और मुझसे जितना संभव हुआ है हमने गठबंधन धर्म का पालन करते हुए बिहार की जनता के समक्ष चुनाव के दौरान जिन बातों की चर्चा की उसी के मुताबिक हमने काम करने की कोशिश की। ಯಸ್, ಇದು ನಾನು ರಾಜಕೀಯ ವಿಪ್ಲವ ಅಂತ ಕರೆದೆ. ಅದಕ್ಕಿಂತ ಬಹಳ ಮುಖ್ಯ ನನಗೆ ಅನಿಸುವುದು ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ವಿರೋಧಿಸುವ ರಾಜಕಾರಣ ಇದೆಯಲ್ಲ, ಅದಕ್ಕೆ ಇದು ಬಿದ್ದ ಮಹಾಪೆಟ್ಟು ಇರಬಹುದೇನೋ ಅನ್ನುವ ಸಂಶಯ ಕೂಡ ನನಗೆ ಇದೆ. ಒಟ್ಟಾರೆ ದೂರಗಾಮಿ ಪರಿಣಾಮ ಬೀರಬಹುದಾದ ಬೆಳವಣಿಗೆ ಯಾವುದು? ಈ ಬೆಳವಣಿಗೆ ಹಿಂದೆ ಭಾರತೀಯ ಜನತಾ ಪಕ್ಷದ ಮೂವ್ ಏನಿದೆ ಅದನ್ನು ಬಹಳ ಸಿಸ್ಟಮೆಟಿಕ್ ಆಗಿ ಮೂವ್ ಇತ್ತು. ನಾವು ನೋಡ್ಬೋದು ನಿತೀಶ್ ಕುಮಾರ್ ಅವರ ನಡವಳಿಕೆಗಳು ಕಳೆದ ಕೆಲವು ತಿಂಗಳುಗಳಿಂದ ಇದ್ದಿದ್ದು ಅದಕ್ಕೊಂದು ಮುನ್ಸೂಚನೆ ನೀಡ್ತಾ ಇತ್ತು. ಅದರ ಜೊತೆಗೆ BJP ರಾಜಕಾರಣದ ಬಗ್ಗೆ ಹೇಳಿದೆ. ಇವತ್ತು ರಾಜಸ್ಥಾನದಲ್ಲಿ ನಿನ್ನೆ ತಾನೇ ಶಂಕರ್ ಸಿಂಗ್ ವಘೇಲಾ ಅವರನ್ನು ಒಡೆದಿದ್ದರಿಂದ ಹಿಡಿದು ಇವತ್ತಿನ ಬೆಳವಣಿಗೆ ಒಳಗೆ ಎಲ್ಲೋ ಈ ಮೂವ್ ಕಾಣ್ತಾ ಇದೆ. ಏನಿವೆ, ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೇನು ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಇದ್ದಾರೆ. ಅವರ ರಿಯಾಕ್ಷನ್ ಏನಿದೆ ಮೊದಲು ಕೇಳ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ ಶಶಿಧರ್. ದಿನೇಶ್, ಈ ಬೆಳವಣಿಗೆ ಬಗ್ಗೆ ತಮ್ಮ ಮೊದಲ ರಿಯಾಕ್ಷನ್ ಏನು ಸರ್? ನನ್ನ ಮೊದಲ ರಿಯಾಕ್ಷನ್ ಇದು ನಿಜವಾಗ್ಲೂ ದುರಾದೃಷ್ಟಕರ. ಯಾಕೆಂತ ಹೇಳಿದ್ರೆ ಮಹಾಗಠಬಂಧನ್ ಏನು ಬಿಹಾರ್ನಲ್ಲಿ ರಚನೆಯಾಗಿ 20 ತಿಂಗಳ ಹಿಂದೆ BJP ಅವರ ಎಲ್ಲ ಒಂದು ಷಡ್ಯಂತ್ರ, ಪ್ರಚಾರ, ಅಪಪ್ರಚಾರ ಎಲ್ಲದಕ್ಕೂ ಕೂಡ ತಿರುಗೇಟು ನೀಡ್ತಕ್ಕಂಥ ಒಂದು ಅತ್ಯಂತ ಒಂದು ಯಶಸ್ವಿಯಾದಂಥ ಒಂದು ಅಲಯನ್ಸ್ ಆಗಿ ಬಿಹಾರಿನ ಜನತೆಗೆ ಎಷ್ಟೇ ಪ್ರಚೋದನೆ ಮಾಡಿದ್ರು ಕೂಡ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಆ ರಾಜ್ಯದ ಜನ ಅವರ ವಿರುದ್ಧವಾದಂಥ ಮತವನ್ನು ಹಾಕಿ ಅವ್ರು ಯಾವ ಮಾತುಗೂ ಕೂಡ ಸೊಪ್ಪು ಹಾಕ್ತೇನೆ ಈ ಗಠಬಂಧನ್ಗೆ ವೋಟ್ ಹಾಕಿದ್ರು. ಈಗ ಅದು ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಂದ ಇದು ರಾಜೀನಾಮೆ ಕೊಡ್ತಕ್ಕಂಥ ಪ್ರಸಂಗ ಬಂದಿರತಕ್ಕಂಥದ್ದು ನಿಜವಾಗ್ಲೂ ನನಗನ್ಸುತ್ತೆ ಭಾಳ ದುರಾದೃಷ್ಟಕರವಾದದ್ದು. ಮತ್ತು ಕಾಂಗ್ರೆಸ್ ಪಕ್ಷ ಇದನ್ನು ಖಂಡಿತವಾಗಿಯೂ ಇದು ನಮಗೆ ಇದಾಗಿರುವಂಥ ಬೆಳವಣಿಗೆ ನಮಗೆ ಭಾಳ ಡಿಸಪಾಯಿಂಟ್ ಆಗಿದೆ ಅಂತ ಕೂಡ ಹೇಳ್ಬೋದು. ಒಂದು ಈ ಮಹಾಗಠಬಂಧನನ್ನು ಹ್ಯಾಂಡಲ್ ಮಾಡೋಲ್ಲಿ ಎಲ್ಲೋ ವಿಫಲ ಆಯಿತು. ಯಾಕಂದರೆ ತೇಜಸ್ವಿ ಯಾದವ್ ಮೇಲೆ ಬಂದ ಆರೋಪಗಳು ಆ ಸಂದರ್ಭದಲ್ಲಿ ಕೂತು ಚರ್ಚೆ ಮಾಡಿ ಇದಕ್ಕೊಂದು ತಾತ್ವಿಕವಾದ ಒಂದು ಪರಿಹಾರವನ್ನು ಆ ಸಂದರ್ಭದಲ್ಲಿ ಕಾಣ್ಬೋದಾಗಿತ್ತ ದಿನೇಶ್? ಇಲ್ಲ, ಈ ವಿಚಾರದಲ್ಲಿ ಸಾಕಷ್ಟು ನೋಡಿ, ಲಾಲೂ ಪ್ರಸಾದ್ ಅವರ ಮೇಲೆ ಆರೋಪಗಳು ಹಿಂದೆನೇ ಇದ್ದಂಥ ಆರೋಪಗಳು, ಅವ್ರದ್ದು ಅವರ ಧರ್ಮಪತ್ನಿಯವ್ರ ಮೇಲೆ, ರಬಡಿ ದೇವಿ ಮೇಲೆಲ್ಲ ಆರೋಪಗಳು ಹಿಂದಿದ್ದ ಹಳೆ ಆರೋಪಗಳಿತ್ತು. ಅದು ನಿತೀಶ್ ಕುಮಾರ್ ಅವರು ಕೂಡ ಗೊತ್ತಿತ್ತು, ಮಹಾಗಠಬಂಧನ್ ಮಾಡಿಕೊಂಡಾಗ ಅವೆಲ್ಲ ಗೊತ್ತಿತ್ತು. ಆದರೂ ಕೂಡ ಇವತ್ತು ಅವರ ಮಗನ ಮೇಲೆ CBI ಅವರು ಇವತ್ತು FIR ಹಾಕಿದ್ದಾರೆ. ಏನು FIR ಹಾಕಿದ ತಕ್ಷಣವೇ ಭ್ರಷ್ಟಾಚಾರ ಅಂತ ಹೇಳೋಕ್ಕಾಗ್ತದ? ಅದು ಖಂಡಿತವಾಗಿಯೂ ಅಲ್ಲ. ಅದು ಈಗ ಅನೇಕ ಜನರ ಮೇಲೆ, ಕೇಂದ್ರದ ಸರ್ಕಾರದಲ್ಲಿರ್ತಕ್ಕ ಸಚಿವರುಗಳ ಮೇಲೆ ಕೂಡ ಚಾರ್ಜ್ ಶೀಟ್ಗಳಾಗಿರ್ತಕ್ಕಂಥ ಜನ ಇದ್ದಾರೆ. ಅನೇಕ ಪ್ರಕರಣಗಳಲ್ಲಿ ಒಳಗಾಗಿರ್ತಕ್ಕಂಥ ಜನರ ಮೇಲೆ ಕೇಸ್ ನಡೀತಾ ಇರ್ತಕ್ಕಂಥವ್ರು ಕೂಡ ಸಚಿವರಾಗಿರ್ತಕ್ಕಂಥವ್ರು ಇದ್ದಾರೆ. ಅದರಲ್ಲೂ ಕೂಡ ಬಹಳ ಹೀನಾಯವಾದಂಥ ಕೃತ್ಯಗಳಲ್ಲಿ, ರೇಪ್ ಕೇಸ್ಗಳಲ್ಲಿ ಕೂಡ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಕೂಡ ಸಚಿವರುಗಳಾಗಿದ್ದಾರೆ. ಸೊ FIR ದಾಖಲೆ ಆಗಿದ ತಕ್ಷಣ ಇದು BJP ಅವರು ಇದು ಎಲ್ಲ ಕಡೆ ಇಡೀ ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ತಮಿಳುನಾಡಿನಲ್ಲಿ ರಾಜಕಾರಣದಲ್ಲಿ ಯಾವ ರೀತಿಯಾಗೆಲ್ಲ ಹಸ್ತಕ್ಷೇಪ ಮಾಡಿ ಕೇಂದ್ರ ಸರ್ಕಾರದ ಯಂತ್ರಗಳನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು, ವಿರೋಧಿಗಳನ್ನು ಅವರನ್ನು ನಿಯಂತ್ರಣೆಗೆ ತಗೊಳ್ತಕ್ಕಂಥದ್ದಕ್ಕೆ ಪ್ರಯತ್ನಗಳು. ಕರ್ನಾಟಕದಲ್ಲೂ ಕೂಡ ಅನೇಕ ಮಂತ್ರಿಗಳ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ಗಳು, ಆಮೇಲೆ ಯಾವುದಾದ್ರು ಡಾಕ್ಯುಮೆಂಟ್ಗಳ ಲೀಕ್ ಮಾಡಿಸುವಂಥದ್ದು, ಈ ಡೈರಿ ಪ್ರಕರಣ ಎಲ್ಲ ಷಡ್ಯಂತ್ರಗಳನ್ನು ಇವತ್ತು ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ, BJP ಸರ್ಕಾರ ಮಾಡ್ತಾ ಇದೆ. ಬಟ್ ಒಂದು ಕೂಡ ಅದೇ ತರ ಇದನ್ನ ಒಂದು ರೀತಿಯಲ್ಲಿ ಈ ಗಠಬಂಧನನ್ನ ಒಂದು ನಾಶ ಮಾಡೋದಕ್ಕೆ ಮಾಡಿರ್ತಕ್ಕಂಥ ಪ್ರಯೋಗ ಅಂತ ಹೇಳ್ಬೋದು. ಎಸ್, ಒಂದು ಇದು ಬಿಗ್ಗರ್ ಗೇಮ್ ಪ್ಲಾನ್ ಅಂತ ತಮಗೆ ಅನಿಸುತ್ತಾ? ಮೊದಲನೇ ಪ್ರಶ್ನೆ. ಎರಡನೇದು, ಎಸ್, ಮೋದಿ ನಡೆಯನ್ನು ತಡೆಯೋದ್ರಲ್ಲಿ ವಿರೋಧ ಪಕ್ಷಗಳ ಪ್ಲಾನಿಂಗ್, ಸ್ಟ್ರಾಟಜಿ ಅಂಡ್ ಇಂಪ್ಲಿಮೆಂಟೇಷನ್ ಅಲ್ಲಿ ಏನೋ ಮಿಸ್ ಹೊಡಿತು ಅಂತ ಅನ್ಸುತ್ತೆ ತಮಗೆ?
ದಿನೇಶ್ ಕೇಳ್ತಾ ಇದೆಯಾ ನನ್ನ ಧ್ವನಿ? ದಿನೇಶ್, ಎಸ್, ಸ್ವಲ್ಪ ಆಡಿಯೋ ಪ್ರಾಬ್ಲಮ್ ಇದೆ. ಎಸ್, ಒಂದು ಬಿಗ್ಗರ್ ಪ್ಲ್ಯಾನ್ ಅನ್ನುವ ಮಾತನ್ನು ನಾನು ಹೇಳ್ತಾ ಇದ್ದೆ. ಮೊದಲು ಇಲ್ಲಿ JDU ರಾಜ್ಯ ಘಟಕದ ಅಧ್ಯಕ್ಷರಿದ್ದಾರೆ ಡಾಕ್ಟರ್ MP ನಾಡಗೌಡ್ರೆ. ಇಟ್ ಇಸ್ ಎ ಬಿಗ್ಗರ್ ಪ್ಲ್ಯಾನ್. ಈ ಪ್ಲ್ಯಾನು BJP ಅವರ ಪ್ಲ್ಯಾನ್ ಇರ್ಬೋದು, ಮೋದಿಯವರ ಪ್ಲ್ಯಾನ್ ಇರ್ಬೋದು, ಅಮಿತ್ ಶಾ ಅವರ ಪ್ಲ್ಯಾನ್ ಇರೋದು. ಸಕ್ಸಸ್ಫುಲಿ ದೇ ಆರ್ ಇಂಪ್ಲಿಮೆಂಟಿಂಗ್ ದಟ್ ಪ್ಲ್ಯಾನ್. ಬಟ್ ಈ ಪ್ಲ್ಯಾನ್ ಒಳಗೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ JDU ಪಾಲುದಾರರ ಆಯ್ತಾ? ಈಗ ಭಾಳ ಅರ್ಲಿ ಆಗತ್ತೆ ಇದನ್ನು ಹೇಳೋಕ್ಕೆ, ಆ ಗೇಮ್ ಪ್ಲ್ಯಾನು ಅಂತಲ್ಲ. ನಮಗೆ ನಿತೀಶ್ ಅವ್ರ ಸ್ಟ್ಯಾಂಡು ಈಸ್ ಎ ವೆರಿ ಡೀಪ್ ರೂಟೆಡ್ ಆ್ಯಂಡ್ 1 ಮಿನಿಟ್. ದಿನೇಶ್ ಅವರು ಮತ್ತೆ ಸಂಪರ್ಕ ಬಂದರೆ. ಸರ್ ದಿನೇಶ್, ನಾನು ಹೇಳ್ತಾ ಇದ್ದೆ ಮೋದಿಯವರ ನಡೆ ಏನಿದೆ ಹೇಳಿ. ಎಸ್, ಮೋದಿ ಮತ್ತು ಅಮಿತ್ ಶಾ ಅವರ ಈ ಬಿಗ್ಗರ್ ಪ್ಲ್ಯಾನ್ ಏನಿದೆ, ಈ ಪ್ಲ್ಯಾನ್ ತಡೆಯೋದ್ರಲ್ಲಿ, ಸ್ಟ್ರಾಟಜಿಯಲ್ಲಿ, ಅದರ ಇಂಪ್ಲಿಮೆಂಟೇಷನ್ನಲ್ಲಿ BJP ವಿರೋಧಿ ಪಕ್ಷಗಳು, BJPಯನ್ನು ವಿರೋಧಿಸೋರು ಎಲ್ಲೋ ಎಡವುದ್ರು ಅಂತ ಅನ್ಸಲ್ಲ ತಮಗೆ? ನೋಡಿ, ಅದು ಸ್ಟ್ರಾಟಜಿ ಮಾಡಿದರೋ ಬಿಟ್ಟಿದರೋ ಈಗಲೇ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅದು ಸರಿನೂ ಇರೋದಿಲ್ಲ. ಊಹೆಗಳು ಮಾತಾಡ್ತಕ್ಕಂಥದ್ದು. ನಿತೀಶ್ ಅವರು ಕೂಡ ಒಬ್ಬ ಸೀನಿಯರ್ ಪೊಲಿಟಿಷಿಯನ್ನು. ಅವ್ರ ಬಗ್ಗೆ ನಮಗೆ ಗೌರವ ಇದೆ ಮತ್ತು ಅವರನ್ನು ನಾವು ಇಷ್ಟು ಬೇಗ ಈ ರೀತಿಯಾಗಿ ಹೇಳಿಕೆಗಳು ಕೊಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೂ ಅವರು ಒಂದು ಗಠಬಂಧನದಲ್ಲಿ ಇದ್ಕೊಂಡು NDA ಪಕ್ಷದ, BJP ಪಕ್ಷದ ರಾಷ್ಟ್ರಪತಿಗಳಿಗೆ ಬೆಂಬಲವನ್ನು ಕೊಟ್ಟಾಗಲೂ ಕೂಡ ನಾವು ಯಾರು ಏನು ಹೇಳೋಕೆ ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ಸುಮ್ಮನೆ ಅದು. ಆದರೆ ಆವಾಗಲೂ ಕೂಡ ಸ್ವಲ್ಪ ಸಂಶಯ ಬರ್ತಕ್ಕಂಥದ್ದಾಯಿತು. ಆದರೂ ಕೂಡ ಎಲ್ಲೊಂದು ಕಡೆ ಅವರ ವೈಯಕ್ತಿಕ ತೀರ್ಮಾನ ಅಂತ ಹೇಳಿ ನಾವು ಬಿಟ್ಟಿರ್ತಾರೆ. ಅದು ಕೂಡ ಒಳ್ಳೆ ತೀರ್ಮಾನ ತಗೊಳ್ಳಿ. ನಿತೀಶ್ ಕುಮಾರ್ ಅವರು ಒಂದು ಗಠಬಂಧನಲ್ಲಿ ಇದ್ದ ಮೇಲೆ ಆ ಸಂದರ್ಭದಲ್ಲೂ ಕೂಡ ಅದೇ ತರ ಒಂದು ಕ್ರಮ. ಅದು ಬಿಡಿ, ಅದೊಂಥರ ಇನ್ನೊಂಥರ ತಗೊಂಡ್ರು. ಇದು ಭ್ರಷ್ಟಾಚಾರದ ವಿರುದ್ಧವಾದಂತ ಅಂತ ಹೇಳಿ ಅವ್ರು ಹೇಳಿಕೆ ಕೊಟ್ಟರು. ಅದನ್ನ ಒಪ್ಕೊಳ್ಳೋಣ, ಏನೋ ಅವ್ರು ಅನ್ಕೊಂಡಿರ್ಬೋದು. ಆದರೆ ರಾಷ್ಟ್ರಪತಿ ಚುನಾವಣೆ ಆ ಸಂದರ್ಭದಲ್ಲಿ ಅವರು ಈ ಅಲಯನ್ಸಿನ ಧರ್ಮವನ್ನ ಅವರು ಪಾಲನೆ ಮಾಡಲಿಲ್ಲ. ಆದರೂ ಕೂಡ ನಾವು ಅವ್ರನ್ನ ಗೌರವವನ್ನು ಕೊಟ್ಟು ಅವ್ರು ಯಾವುದೇ ರೀತಿ ಟೀಕೆ ಮಾಡೋಕೆ ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬರು ಸೀನಿಯರ್ ಪಾಲಿಟಿಷಿಯನ್, ಮುತ್ಸದ್ದಿ ರಾಜಕಾರಣಿ. ಈಗಲೂ ಕೂಡ ಈಗಲೂ ಅವ್ರ ಬಗ್ಗೆ ನಾನು ಹೆಚ್ಚಿನ ಹೇಳೋಕೆ ಹೋಗೋದಿಲ್ಲ. ಆದರೆ ಖಂಡಿತವಾಗಿಯೂ ಎಲ್ಲೊಂದು ಕಡೆ ಅವರ ನಿಲುವು ಇವತ್ತು ಭಾರತೀಯ ಜನತಾ ಪಕ್ಷದ ವಿರುದ್ಧವಾದಂಥ ಏನು ಇವತ್ತು ಒಂದು ಸರ್ವಾಧಿಕಾರವಾದಂಥ ಧೋರಣೆಯನ್ನು ಇಟ್ಕೊಂಡು ಇವತ್ತು BJP ಸರ್ಕಾರ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಪುಷ್ಟಿ ಕೊಟ್ಟಂಗೆ ಆಗಿದೆ ಅಂತ ನಂಗೆ ಅನಿಸುತ್ತೆ. ಮತ್ತು ಅವರ ಷಡ್ಯಂತ್ರಗಳು ಇವತ್ತು ಕೇಸ್ಗಳು ಬುಕ್ ಮಾಡೋದು, FIR ದಾಖಲೆ ಮಾಡಿಸೋದು, ಇಂಥದಕ್ಕೆಲ್ಲದು ಕೂಡ ಅವರು ಕೂಡ ಶಾಮೀಲಾದ್ರಲ್ಲ ಎಲ್ಲೊಂದು ಕಡೆ ಅಂತ ಹೇಳ್ತಕ್ಕಂಥದ್ದು ಕೂಡ ನನಗೆ ಎಲ್ಲೊಂದು ಕಡೆ ನೋವಿನ ಸಂಗತಿ ಆಗಿದೆ. ಅದು ಕೂಡ ಕಾಂಗ್ರೆಸ್ ಪಕ್ಷ ನನಗನ್ಸುತ್ತೆ ತನ್ನ ಎಲ್ಲ ಶಕ್ತಿಯನ್ನು ಈಗಲೂ ಕೂಡ ಈ ಗಠಬಂಧನ ಉಳಿಸ್ತಕ್ಕಂಥದ್ದಕ್ಕೆ ಪ್ರಯೋಗ ಮಾಡಬೇಕು ಮತ್ತು ಹೇಗಾದರೂ ಮಾಡಿ ಸರ್ಕಾರ ಉಳಿಸ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಬೇಕು. ಅದು ಆಗದೇನೆ ಹೋದರೆ ಇವ್ರದ್ದೇನಾದರೂ ಒಳ ಒಪ್ಪಂದ ಮಾಡಿಕೊಂಡು ಇದೆಲ್ಲ ಪೂರ್ವ ಸಿದ್ಧತೆಗಳು ಮಾಡಿಕೊಂಡು ನಿತೀಶ್ ಕುಮಾರ್ ಅವರು ರಾಜೀನಾಮೆ ಕೊಟ್ಟಿದ್ರೆ, ಯಾಕಂದ್ರೆ ಈ ಚುನಾವಣೆಗೆ ನೈತಿಕವಾಗಿ ಮತ್ತೆ ಅವರು BJP ಜೊತೆ ಸೇರ್ಕೊಳ್ಬಾರ್ದು. ನಿತೀಶ್ ಕುಮಾರ್ ನೈತಿಕತೆ ಬಗ್ಗೆ ಬಹಳ ಮಾತನಾಡಿದ್ರೆ BJP ಜೊತೆ ಮತ್ತೆ ಸೇರ್ಕೊಂಡು ಸರ್ಕಾರ ರಚನೆ ಮಾಡಬಾರ್ದು. ಯಾಕೆಂದ್ರೆ ಬಿಹಾರ್ ಜನತೆ ಭಾರತೀಯ ಜನತಾ ಪಕ್ಷದ ಎಲ್ಲ ವಿಚಾರಗಳಿಗೆ ತಿರಸ್ಕಾರ ಮಾಡಿ RJD, ಕಾಂಗ್ರೆಸ್ ಮತ್ತು JDU ವೋಟ್ ಹಾಕಿರ್ತಕ್ಕಂಥದ್ದು. ಇದು ಪ್ರೀಪೋಲ್ ಅಲಯನ್ಸ್ ಇದು. ಅದಕ್ಕೆ ಅವ್ರ ಮುಂದಿನ ಹೆಜ್ಜೆಗಳು ಕಾದು ನೋಡೋಣ. ಈಗಲೇ ನಾನು ಅದ್ರ ಬಗ್ಗೆ ಹೆಚ್ಚು ವಿಮರ್ಶೆ ಮಾಡಕ್ ಹೋಗಲ್ಲ. ಆದ್ರೆ ಖಂಡಿತವಾಗಿ ಅವ್ರು ಏನಾದರೂ BJP ಜೊತೆ ಅಲಯನ್ಸ್ ಮಾಡ್ಕೊಂಡ್ರೆ ನಿತೀಶ್ ಕುಮಾರ್ ಅವರ ವ್ಯಕ್ತಿತ್ವಕ್ಕೇನೆ ಧಕ್ಕೆ ಬರುತ್ತೆ. ಏನು ನನ್ನ ಕೊನೆ ಪ್ರಶ್ನೆ ದಿನೇಶ್, ಮೊದಲನೇದಾಗಿ ನಾನು BJP ಗೇಮ್ ಪ್ಲಾನ್ ಇದೆ. ಈಗ ಬಂದಿರುವ ವರದಿ ಪ್ರಕಾರ ಗುಜರಾತ್ನಲ್ಲಿ ಶಂಕರ್ ಸಿಂಗ್ ವಘೇಲಾ ಮತ್ತು ಅವರ ಬೆಂಬಲಿಗರನ್ನ ಎಳ್ಕೊಳ್ಳೋ ಮೂಲಕ ರಾಜ್ಯಸಭಾ ಚುನಾವಣೆಯಲ್ಲಿ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಆಗಬಾರ್ದು ಅಂತ. ಅದು ನೆಕ್ಸ್ಟ್ ಬಿಹಾರ್. ಇಟ್ ಶೋಸ್ ಒಂದು ಬಹಳ ಸಿಸ್ಟಮೆಟಿಕ್ ಆದ ಪ್ಲಾನಿಂಗ್ BJP ಒಳಗಡೆ ನಡೀತಾ ಇದೆ. ಅದು ಪ್ರತಿಪಕ್ಷಗಳನ್ನು ಒಡೆಯುವಂಥದ್ದು, ಅವರ ಒಗ್ಗಟ್ಟನ್ನು ಮುರಿಯುವಂಥದ್ದು. ಇದಕ್ಕೆ ಪ್ರತಿಯಾಗಿ ಒಂದು ಕಾಂಕ್ರೀಟ್ ಆದ ಪ್ಲಾನ್ ಅಗತ್ಯ ಇದೆ ಅಂತ ತಮಗನ್ಸುತ್ತೆ? ನೋಡಿ, ಖಂಡಿತವಾಗಿಯೂ ಇವತ್ತು BJPಯವರು ಕೇವಲ ಈ ರೀತಿ ಅಲ್ಲ, ಎಲ್ಲ ಮಟ್ಟದ ಒತ್ತಡಗಳನ್ನು ಹೆದರಿಸುವಂಥದ್ದು, ನೀವು ಪಕ್ಷವನ್ನು ಬಿಡದೆ ಹೋದರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳ್ತಕ್ಕಂಥದ್ದು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮತ್ತು ಫಿಕ್ಸ್ ಮಾಡುವಂಥ ಕೇಸ್ಗಳನ್ನು ಹಾಕಿಸ್ತೀವಿ ಅಂತ ಹೇಳುವಂಥದ್ದು, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಇವತ್ತು ಒಂದು ಅತ್ಯಂತ ಸರ್ವಾಧಿಕಾರದ ನಾವು ಹೇಳಿದ್ದೇ ಸರಿ, ನಾವು ಮಾಡಿದ್ದೇ ಸರಿ ಅಂತ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಇದೆ.
ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಅದರ ವಿರುದ್ಧ ಹೋರಾಟ ನಿರಂತರವಾಗಿ ಮಾಡ್ತಕ್ಕಂಥದ್ದು ಅನಿವಾರ್ಯ, ನಾವು ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಇಂಥ ಶಕ್ತಿಗಳ ವಿರುದ್ಧ ನಾವು ಹೋರಾಟ ನಡೆಸಲೇಬೇಕು. ಯಾರು ಜೊತೆ ನಿಲ್ತಾರೆ ಬಿಡ್ತಾರೆ ಅದು ಖಂಡಿತವಾಗಿ ನಾವು ಕಾದು ನೋಡಬೇಕಾಗ್ತದೆ. ಇವತ್ತು ನಿತೀಶ್ ಕುಮಾರ್ ಅವ್ರ ಮುಂದಿನ ಹೆಜ್ಜೆಯನ್ನು ಕೂಡ ನೋಡಬೇಕಾಗ್ತದೆ. ಆದರೆ ಈ ಹೋರಾಟವನ್ನು ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ನಿಲ್ಲಿಸೋದಿಲ್ಲ. ನಮ್ಮ ಕರ್ತವ್ಯವನ್ನು, ನಮ್ಮ ಏನು ಸಿದ್ಧಾಂತಕ್ಕೋಸ್ಕರ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಇನ್ನೂ ಹೆಚ್ಚಿನ ಜನರನ್ನ ಇದಕ್ಕೆ ಸೇರಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಯಾರ ಜೊತೆ ನಿಲ್ತಾರೆ, ಯಾರ ಜೊತೆ ನಿಲ್ಲೋದಿಲ್ಲ, ಅದು ಮುಂದಿನ ದಿವಸಗಳಿಗೆಲ್ಲ ಗೊತ್ತಾಗ್ತದೆ. ಓಕೆ, ಥ್ಯಾಂಕ್ ಯು ದಿನೇಶ್, ಥ್ಯಾಂಕ್ ಯು ವೆರಿ ಮಚ್. ಯಾಸ್ ಡಾಕ್ಟ್ರೆ, ಮಾತಾಡ್ತಾ ಇದ್ವಿ, ಒಂದು ಬಿಗ್ಗರ್ ಗೇಮ್ ಪ್ಲ್ಯಾನ್ ಏನಿದೆ ಬಿ ಜೆ ಪಿದು, ಆ ಬಿ ಜೆ ಪಿಯ ಗೇಮ್ ಪ್ಲ್ಯಾನ್ ಒಳಗಡೆ ನೀವು ಗೊತ್ತಿಲ್ಲದ ಹಾಗೆ ಪಾತ್ರಧಾರಿಗಳಾಗಿ ಆ್ಯಕ್ಟ್ ಮಾಡ್ತಿದ್ದೀರೋ, ಗೊತ್ತಿದ್ದು ಆ್ಯಕ್ಟ್ ಮಾಡ್ತಿದ್ದೀರೋ? ಅಲ್ಲ, ಇದನ್ನ ನಾವು ಇವತ್ತು ಹೇಳಕ್ಕೆ ಬಿಗರ್ ಪ್ಲಾನ್ ಮಾಡುವಂಥದ್ದು ಎಲ್ಲ ಪೊಲಿಟಿಕಲ್ ಪಾರ್ಟಿ ಮಾಡಿದ. ಸೀನ್ ಕಾಂಗ್ರೆಸ್ ಆಲ್ಸೋ. ಕಾಂಗ್ರೆಸ್ ಆಡಳಿತದ ಪ್ಲಾನ್ ಮಾಡಿಲ್ವಾ ವಿರೋಧ ಪಕ್ಷನ ನಾಶ ಮಾಡೋದು? ಸೇಮ್ ಥಿಂಗ್ ಇವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ಬಿಗರ್ ಪ್ಲಾನ್, ಭಾಳ ಹಿಡನ್ ಪ್ಲಾನ್ ಅಂತ ಏನಿಲ್ಲ. ದೇ ಸ್ಟ್ರಾಟಜಿಕಲಿ ದೇ ಆರ್ ಡೂಯಿಂಗ್. ಇಲ್ಲಿ ಪ್ರಶ್ನೆ ಇರುವಂಥದ್ದು, ನಿತೀಶ್ ಕುಮಾರ್ ಭಾಳ ಡೀಪ್ ರೂಟೆಡ್ ಪೊಲಿಟಿಷಿಯನ್ ಇದ್ದಾರೆ. 15 ವರ್ಷ ಇದೆ, ನೈತಿಕ ಹೊತ್ತು ರಾಜೀನಾಮೆ ಬೇಕಾದ ಸರಿ ಕೊಟ್ಟಿದ್ದಾರೆ, ಒಂದ್ಸರಿ ಅಲ್ಲ. ಆ್ಯಂಡ್ ಹಿ ಹ್ಯಾಸ್ ಟೇಕನ್ ಮೆನಿ ಪೀಪಲ್ಸ್ ರೆಸಿಗ್ನೇಷನ್ ಆಲ್ಸೋ. ಆಸ್ ಎ ಚೀಫ್ ಮಿನಿಸ್ಟರ್ ಹಿ ಹ್ಯಾಸ್ ಟೇಕನ್ 4-5 ಮಂದಿ ರೆಸಿಗ್ನೇಷನ್ ತೊಗೊಂಡಿದ್ದಾರೆ. ಈಗ ಲಾಲೂ ಪ್ರಸಾದ್ ಮಗ ಇಟ್ ಇಸ್ ಅ ಸ್ಟ್ರಾಂಗರ್. ದಿನೇಶ್ ಕುಮಾರ್ ಒಂದು ಪ್ರಶ್ನೆಯನ್ನು ಎತ್ತಿದ್ರು, ಕಳೆದ ಚುನಾವಣೆಯ ಮ್ಯಾಂಡೇಟ್. ಎಸ್, ಅದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮ್ಯಾಂಡೇಟು JDU, ಕಾಂಗ್ರೆಸ್ ಮತ್ತು ಅಲ್ಲಿ ಬಿಹಾರದಲ್ಲಿ ಮಣ್ಣಿ ಚುನಾವಣೆ ರಿಸಲ್ಟು, ಇಲೆಕ್ಷನ್ನು, ಅದು ನಿತೀಶ್ ಕುಮಾರ್ ಮಾತ್ರ JDU ಮಾತ್ರ ಅಲ್ಲ. ಮೂರು ಕ್ಲಿಯರ್ ಇದೆ. ಒಂದು BJP ವಿರುದ್ಧ, ನಿತೀಶ್ ಕುಮಾರ್ ನೇತೃತ್ವದಲ್ಲಿ JDU, RJD ಮತ್ತು ಕಾಂಗ್ರೆಸ್ ಕೂಡ ಗೆದಿಬೇಕು ಅನ್ನುವಂಥದ್ದು. ನಿತೀಶ್ ಕುಮಾರ್ ಅವ್ರ ಜವಾಬ್ದಾರಿ ಆ ಘಟಬಂಧನವನ್ನು ಗಟ್ಟಿಯಾಗಿಡುವಂಥದ್ದು ಒಂದು ಜವಾಬ್ದಾರಿ ಇದೆ, ಅದನ್ನು ನಾವು ಇಲ್ಲ ಅನ್ನಲ್ಲ. ಆದರೆ ಒಂದು ನೈತಿಕ, ಅದು ಎಲ್ಲಿ ತನಕ ನೈತಿಕತೆ ಒಂಥರ. ನೋಡಿ, ದಿನೇಶ್ ಗುಂಡೂರಾವ್ ಈಗಾಗಲೇ ನಮ್ಮ ಕಾಂಗ್ರೆಸ್ನ ಕಾರ್ಯದರ್ಶಿಗಳಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಐ ಸ್ಟ್ಯಾಂಡ್ ಬೈ ಹಿಮ್ ವಾಟ್ ಎವರ್ ಈ ಸೆಡ್. ನಿತೀಶ್ ಕುಮಾರು ಈ ದೇಶದಲ್ಲಿ ಬಹಳ ಎತ್ತರಕ್ಕೆ ಬೆಳೆದಂಥ ಒಬ್ಬ ನಾಯಕ, ನೋ ಡೌಟ್ ಅಬೌಟ್ ಇಟ್. ಆದರೆ ಈಗ ಯಾಕೋ ಒಂದು ರೀತಿಯಲ್ಲಿ ಕೋಮುವಾದಿಗಳ ಶಕ್ತಿಗಳ ಕೈವಾಡ ಈಗೇನೋ ಇಲ್ಲ, ಅವರು ಬದಲಾವಣೆ ಆಗಿದ್ರು, ಎಲ್ಲ ಗಂಡು ಮಾಡಿಕೊಂಡು ನಾವು ಕಾಂಗ್ರೆಸ್ ಜೊತೆಯಲ್ಲಿ ಮತ್ತು ಇವ್ರ ಜೊತೆಯಲ್ಲಿ ಮಾಡಿಕೊಂಡು ದೇಶದಲ್ಲಿ ಒಂದು ಸೆಕ್ಯುಲರ್ ಫ್ಯಾಬ್ರಿಕ್ನ ಸ್ಟ್ರೆಂಥನ್ ಮಾಡಬೇಕು ಅಂತ ಮಾಡಿದರು. ಈಗ ಒಂದು FIR ಆದಾಗ, ತನಿಖೆ ನಡೆದು ಚಾರ್ಜ್ ಶೀಟ್ ಆದಾಗ ಇದನ್ನೆಲ್ಲ ಕೇಳ್ಬೋದಾಯಿತು. ಆತುರವಾದ ತೀರ್ಮಾನ ಮಾಡಿದ್ರ ಅಂತ ನನ್ನ ಭಾವನೆ. ಇಷ್ಟೊಂದು ಆತುರವಾಗಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥವ್ರ ಮೇಲೆ ಎಷ್ಟು ಜನರ ಮೇಲೆ ಆರೋಪಗಳಿದೆ, ಅವ್ರ ಮೇಲೆಲ್ಲ FIRಗಳಿದೆ, ಚಾರ್ಜ್ ಶೀಟ್ಗಳಿದೆ, ಬೇಲ್ಗಳು ತೊಗೊಂಡಿದ್ದಾರೆ. ಅವ್ರ ಬಗ್ಗೆ ಎಲ್ಲ ಯಾಕೆ ನಿತೀಶ್ ಕುಮಾರ್ ಅವ್ರು ಮಾಡಲ್ಲ? ಹಾಗಾದರೆ ನೈತಿಕತೆ ಬಗ್ಗೆ ಮಾತಾಡೋದಾದರೆ ಅವ್ರು ಹೇಳಬೇಕು ಮೋದಿಯವ್ರಿಗೂ ಕೂಡ ಇದನ್ನು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಮೋದಿಯವರ ಕೈಗೊಂಬೆಗೆ ಆಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸರಿ ಇಲ್ಲ. ಮತ್ತು ಬಿಹಾರದ ಜನ ಅವ್ರು ಕೊಟ್ಟಿರ್ತಕ್ಕಂಥ ತೀರ್ಮಾನದ ವಿರುದ್ಧವಾಗಿ ಅವ್ರು ನಡ್ಕೊಳ್ತಾ ಇದ್ದಾರೆ ನನ್ನ ಭಾವನೆ. ಎಸ್ ರಾಘವೇಂದ್ರ, ಈ ರೆಡ್ ಲಿಟ್ಮಸ್ ಟೆಸ್ಟ್, ಬ್ಲೂ ಲಿಟ್ಮಸ್ ಟೆಸ್ಟ್ ಅಂತ ಬರುತ್ತೆ ಕೆಮಿಸ್ಟ್ರಿಯಲ್ಲಿ. ಆ ಲಿಟ್ಮಸ್ ಟೆಸ್ಟಲ್ಲಿ ಇವತ್ತಿನ ದಿವಸ ಆಸಿಡ್ ಆ್ಯಂಡ್ ಬೇಸ್ ಟೆಸ್ಟ್ಗಳು ಬಂದಾಗ ಲಿಟ್ಮಸ್ ಟೆಸ್ಟ್ ಅಂತ ಬರುತ್ತೆ. ಆ ಲಿಟ್ಮಸ್ ಟೆಸ್ಟ್ಗಳಲ್ಲಿ ಇವತ್ತಿನ ದಿವಸ ನಿತೀಶ್ ಕುಮಾರ್ ಅವರು ಫೇಲ್ಯೂರ್ ಆಗಿದ್ದಾರಾ ಅಂತ ನನ್ನ ಭಾವನೆ. ಯಾಕೆ ಅಂತಂದರೆ ನಿತೀಶ್ ಕುಮಾರ್ ಅವರಂಥ ಒಬ್ಬ ಅನುಭವಿ ರಾಜಕಾರಣಿ ಇಷ್ಟೊಂದು ಆತುರವಾದಂಥ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಒಂದು ಯಾವುದೇ ಕಾರಣ ಇರಲಿಲ್ಲ. ಎಲ್ಲೋ ಒಂದು ಏನು ಪ್ರೆಷರ್ಗೆ ಒಳಗಾಗಿದ್ದಾರೆ ಅವರು. ಕಳೆದ ತಿಂಗಳಿನಲ್ಲಿ ಅವ್ರು ಯಾವಾಗ ಮೋದಿಯವರನ್ನ ಭೇಟಿಯಾಗಿ ಬಂದರೋ ಆಗಲೇ ಎಲ್ಲೋ ಒಂದು ಸುಳುವು ಕೊಟ್ಟಿದ್ರು ಅವರು. ಒಂದೂವರೆ ತಿಂಗಳಿಂದ ಅವ್ರು ಭೇಟಿಯಾಗಿ ಬಂದಾಗಲೇನೆ ಎಲ್ಲೋ ಒಂದು ಕಡೆ ಸುಳುವು ಕೊಟ್ಟಿದ್ರು. ತೆರೆ ಹಿಂದೆ ಗುಪ್ತ್ ಅಂತ ಒಂದು ಹಾಡಿದೆಲ್ಲ ಹಾಗೆ ಏನೋ ಒಂದು ತೆರೆ ಹಿಂದೆ ನಡೀತಿತ್ತು. ಅದು ಇವತ್ತಿನ ದಿವಸ ಹೊರಬಂದಿದೆ. ಅವತ್ತಿನಿಂದ ಏನಂತಂದ್ರೆ ಇದೆಲ್ಲನೂ ಸಡನ್ ಆಗಿ ಸ್ಫೋಟ. ಆಫ್ ಕೋರ್ಸ್ ದೇರ್ ಇಸ್ ಎ ಗೇಮ್ ಪ್ಲಾನ್ ಬಿಹೈಂಡ್ ದಿಸ್. ಇಲ್ಲ ಅಂದ್ರೆ ಇದು ಒಂದು ರೀತಿ ಬಿಜೆಪಿ ವಿರೋಧಿ ಶಕ್ತಿಗಳು ಏನಿವೆ ಅದನ್ನ ಒಂದೊಂದಾಗಿ ದುರ್ಬಲಗೊಳಿಸ್ತಾ ಅವರನ್ನ, ಅಥವಾ ಅಲ್ಲಲ್ಲ ಈಗಲ್ಲ, ಇದು ಆ ಮಹಾಗಠಬಂಧನ್ ಆಗೋವಾಗ್ಲೇನೆ ಇವರೇ ಗೇಮ್ ಪ್ಲಾನ್ ಮಾಡ್ಕೊಂಡಿದ್ರ ಅಂತಕ್ಕಂಥದ್ದು ನಂಗೆ ಡೌಟ್ ಬರುತ್ತೆ. ಇವರು ಮೋದಿ ಸೇರ್ಕೊಂಡೇನೇನೆ ಗೇಮ್ ಪ್ಲಾನ್ ಮಾಡ್ಕೊಂಡು ಮಹಾಗಠಬಂಧನ್ ಮಾಡ್ಕೊಂಡಂಗೆ ಮಾಡ್ಕೋ, ಆಮೇಲೆ ನಾ ಕಿತ್ತಾಕ್ತೀನಿ ಅಂತ ಏನಾದ್ರು ಮಾಡ್ಕೊಂಡಿದ್ರ ಅಂತಕ್ಕಂಥದ್ದು ಒಂದು ಅನುಮಾನ ಬರ್ತಕ್ಕಂಥದ್ದು ಇದೆ. 2 ವರ್ಷದಲ್ಲಿ ಈ ರೀತಿಯಾದಂತಹ ತೀರ್ಮಾನ ಇವರೇ ಮಾಡಬೇಕು. ಯಾಕೋ ನಿಮ್ ಕೆಮಿಸ್ಟ್ರಿ ಸರಿಯಾಗ್ಲಿಲ್ಲ ಈಗ. ಇವ್ರ ಕೆಮಿಸ್ಟ್ರಿ ಸರಿಯಾಗ್ಲಿಲ್ಲ ಈಗ. there is a strategy he is telling no there is a bigger game plan. ಈಗ ನಿಮ್ ಕೆಮಿಸ್ಟ್ರಿ ಇದೆಯಲ್ಲ, ನಮ್ಮ ಈ ಸಿನಿಮಾ ವಿಮರ್ಶೆಯಲ್ಲಿ ಹೇಳ್ತಾ ಹೋಗ್ತಾರೆ ಹುಡುಗರೆಲ್ಲ. ಈಗ
ನಾಯಕ ಮತ್ತು ನಾಯಕಿಯ ನಡುವಿನ ಕೆಮಿಸ್ಟ್ರಿ ಅತ್ಯದ್ಭುತವಾಗಿದೆ ಈ ಸಿನಿಮಾ ಅಂತಾರೆ. ನಂತರ ಸಿನಿಮಾ ಫ್ಲಾಪ್ ಆಗಿರುತ್ತೆ ಹಂಗೆ. ಖಂಡಿತ. ಎಸ್ ಡಾಕ್ಟರ್ MR ವೆಂಕಟೇಶ್, ವಾಟ್ ಐ ಆಮ್ ಟೆಲ್ಲಿಂಗ್, ಸಿಸ್ಟಮೆಟಿಕಲಿ ಯುವರ್ ಪಾರ್ಟಿ ಈಸ್ ಟ್ರೈಯಿಂಗ್ ಟು ಕಿಲ್ ದ ಅಪೋಸಿಷನ್. ಈಗ ಗುಜರಾತ್ನಲ್ಲಿ ನಿನ್ನೆ ನಡೆದಿದ್ದು ಶಂಕರ್ ಸಿಂಗ್ ವಘೇಲಾ ಪ್ರಕರಣ, ಇವತ್ತು ನಡೆದಿದ್ದು, ಹಾಗೆ ಪ್ರತಿಪಕ್ಷಗಳನ್ನು ದುರ್ಬಲಗೊಳಿಸುವ ಒಂದು ಯತ್ನ ಏನಿದೆ ಅದರ ಮುಂದುವರಿದ ಭಾಗ ಮತ್ತು ಇವತ್ತಿನ ಎಪಿಸೋಡ್ ಏನಿದೆ, ಈ ಎಪಿಸೋಡ್ ಇದನ್ನು ಪ್ರೂವ್ ಮಾಡುತ್ತೆ ಅಂತ. ಡು ಯು ಅಗ್ರಿ ವಿತ್ ದಟ್? ಪ್ರಸಕ್ತ ಕಾಲಘಟ್ಟದಲ್ಲೂ ಒಂದಷ್ಟು ಮೌಲ್ಯಾಧಾರಿತ ರಾಜಕಾರಣವನ್ನು ರೂಢಿಸ್ಕೊಂಡಿರ್ತಕ್ಕಂಥ ನಿತೀಶ್ ಕುಮಾರು ಇವತ್ತಿಗೂ ಒಂದಷ್ಟು ನೈತಿಕತೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಮತ್ತೆ ರಾಜ್ಯದ ಸಮಗ್ರ ಅಭಿವೃದ್ಧಿಯಲ್ಲಿ ತನ್ನ ನೈಜ ಬದ್ಧತೆಯನ್ನು ತೋರಿಸ್ಕೊಂಡು ಬಂದಿರತಕ್ಕಂಥ ನಿತೀಶ್ ಕುಮಾರು, ನೀವು ನಮ್ಮ ಸ್ನೇಹಿತರು ಮಹಾಗಠಬಂಧನ್ ಮುಂಚೆನೇ ಇದು BJP ಮತ್ತು ನಿತೀಶ್ ಕುಮಾರ್ ಗೇಮ್ ಪ್ಲಾನ್ ಅನ್ನುವಂಥದ್ದೇನೋ ಒಂದಷ್ಟು ತರ್ಕದ ಮಾತನ್ನ ಹೇಳಿದ್ರು. ಹಾಗಾಗಿ ಇವತ್ತು ನಿತೀಶ್ ಕುಮಾರು ನಮ್ಮ JDU ಮುಖಂಡರು ಹೇಳ್ದಂಗೆ ಅವರು ನಿನ್ನೆ ಮೊನ್ನೆ ರಾಜಕಾರಣಿ ಅಲ್ಲ. ಇವತ್ತು ಒಂದಾಗ್ಬಿಟ್ರಲ್ಲಪ್ಪ. ಒಂದ್ ನಿಮಿಷ. ಇವತ್ತು ಮಹಾಗಠಬಂಧನ್ಗೆ ಗುಂಡೂರಾವ್ ಅವರು ಕಾರ್ಯಾಧ್ಯಕ್ಷರು ಮಾತಾಡುವಾಗ ಹೇಳಿದ್ರು, ಮಹಾಗಠಬಂಧನ್ ಮ್ಯಾಂಡೇಟ್ ಕೊಟ್ಟಿರ್ತಕ್ಕಂಥದ್ದು ಇದು, ಇವರು ಯಾವ್ದೇ ಕಾರಣಕ್ಕೂ ಒಂದ್ ನಿಮಿಷ ಆಯ್ತು. ಮಹಾಗಠಬಂಧನ್ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟು ಇವ್ರಿಗಾದ್ರೆ ಅದರ ಅರ್ಥ ಅತಿಯಾದ ಭ್ರಷ್ಟಾಚಾರವನ್ನ ಸಹಿಸಿಕೊಂಡು ಆ ಭ್ರಷ್ಟಾಚಾರವನ್ನ ಮಾಡಿದಂಥವ್ರನ್ನು ಜೊತೆಲೇ ಇಟ್ಕೊಂಡು ರಾಜಕಾರಣವನ್ನ ಮಾಡಬೇಕು, ಅಧಿಕಾರವನ್ನ ಮಾಡಬೇಕು ಅಂತಲ್ಲ ಅರ್ಥ ಅದು. ಹಾಗಾಗಿ ಲೇಟೆಸ್ಟ್ ಸುದ್ದಿ ಬರ್ತೇನೆ, ಐ ವಿಲ್ ಕಮ್. ಎಸ್ ಪ್ರಿಯ ವೀಕ್ಷಕರೇ, ಬೆಳಗಿಂದ ಏನು ಈ ನಾಟಕೀಯ ಬೆಳವಣಿಗೆಗಳು ಅಂತ ನಾವು ಏನು ಹೇಳ್ತೀವಿ ಅದು ಏನು ನಡೀತಾ ಬಂತು. ನಿತೀಶ್ ರಾಜೀನಾಮೆ ಕೊಟ್ಟ ಕೆಲವೇ ಕ್ಷಣದಲ್ಲಿ ಮೋದಿಜಿ ಒಂದು ಟ್ವೀಟ್ ಮಾಡ್ತಾರೆ, ಸೊ ನೀವು ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ತೊಡಗಿದ್ದು ತಮಗೆ ಕಾಂಗ್ರ್ಯಾಚುಲೇಷನ್, ಧನ್ಯವಾದ ಅಂತ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇದ್ದಾಗೆ. ಅದು ಒಂಥರ ಸಿಸ್ಟಮೆಟಿಕ್ ಆಗಿ. ಅದಾದ ಮೇಲೆ ಈಗ ಏನು ನಿತೀಶ್ ಕುಮಾರ್ ಏನಿದ್ದಾರೆ ಅವರು ಈ ಒಂದು ಪ್ರಧಾನಿಯವರ ಹೇಳಿಕೆಯನ್ನು ಸ್ವಾಗತಿಸಿ ಇನ್ನೊಂದು ಟ್ವೀಟ್ ಮಾಡ್ತಾರೆ. ನಾನು ಅದಕ್ಕೆ ಕೇಳಿದೆ, ಪ್ರಧಾನಿಯವರಿಗೆ ಧನ್ಯವಾದ, ನೀವು ಬಂದು ಹೇಳಿದಿರಿ, ಲುಕ್ ದ್ಯಾಟ್. ಅದಾದ ಸ್ವಲ್ಪ ಹೊತ್ತಿಗೆ ನಿಮ್ಗೆ ಗೊತ್ತಿದೆ, ರಾಜೀನಾಮೆ ಕೊಟ್ಟ ಕ್ಷಣ ಅಮಿತ್ ಶಾ ಅವರು ಏನು ಸುಶೀಲ್ ಮೋದಿ ಅವರು ಏನಿದ್ದಾರೆ BJP ಬಿಹಾರದ ನಾಯಕರು, ಅವ್ರಿಗೆ ಫೋನ್ ಮಾಡಿಬಿಟ್ಟು ಸುಖ ಸಂತೋಷವನ್ನು ವಿಚಾರ ಮಾಡ್ತಾರೆ. ಆರಾಮಿದ್ದೀನಪ್ಪ ಅಣ್ಣಯ್ಯ, ಕಾಫಿ ಕುಡಿದ್ಯಾ, ತೆಡಿತಿದ್ಯಾ, ಭಾಳ ಖುಷಿ ಆಯಿತು ಕಣಯ್ಯ ಅಂತ ಅವ್ರು ಹೇಳ್ತಾರೆ. ಸೊ ಅದಾದ ಸ್ವಲ್ಪ ಹೊತ್ತಿಗೆ ಅಲ್ಲಿ BJP ಶಾಸಕಾಂಗದ ಸಭೆ ಬಿಹಾರ ಪಟ್ನಾದಲ್ಲಿ ನಡೆಯುತ್ತೆ. ಇಲ್ಲಿ ಭಾರತೀಯ ಜನತಾ ಪಕ್ಷದ ಸಂಸದೀಯ ಮಂಡಳಿಯ ಸಭೆ ನಡೆಯುತ್ತೆ. ಪ್ರತಿ ಒಂದೊಂದೇ ಘಟನಾವಳಿಯನ್ನು ಗಮನಿಸ್ತಾ ಹೋದರೆ ಪ್ರತಿಯೊಂದು ಪ್ರೀ ಪ್ಲ್ಯಾಂಡ್ ಅಂತ ನಾವೊಂದು ಲೈನ್ ಅಪ್ ಮಾಡಿರ್ತೀವಿ. ಒಂದು ಆಗ್ತಾ ಇರ್ತದೆ ಅಂದ್ರೆ ಈ ಪರಸ್ಪರ ಒಂದೇ ಒಂದು ನಿಮಿಷ ಪರಸ್ಪರ ಧನ್ಯವಾದಗಳನ್ನು ಸಲ್ಲಿಸ್ತಾ ಪರಸ್ಪರ ಅಪ್ಪುಕೊಳ್ತಾ ಇದೆಲ್ಲ ನೋಡಿದ್ರೆ ಇದಕ್ಕಿದಂಗೆ ಆಗ್ಬಿಟ್ಟು ಘಟನೆ ಅಂತ ನನಗೆ ಕಾಣ್ತಾ ಇಲ್ಲ. ಇದರ ಹಿಂದೆ ತುಂಬಾ ಸುದೀರ್ಘವಾದ ಆಲೋಚನೆ, ಪ್ಲಾನು, ಇಂಪ್ಲಿಮೆಂಟೇಷನ್ ಅಂತ ನನಗೆ ಅನ್ಸುತ್ತೆ. ಒಂದು ನಿಮಿಷ ಇನ್ನೊಂದು ನಾನು ಮುಗಿಸಿಲ್ಲ, ಇನ್ನೊಂದು ಕೊನೆಯ ಮಾತು. ಮತ್ತೆ ಈ ತೀರ್ಮಾನವನ್ನ ತಗೊಳ್ಳೋದಕ್ಕೆ ಮುಂಚೆ ನಿತೀಶ್ ಕುಮಾರ್ ಎಂತ ಪರಿಪಕ್ವ ರಾಜಕಾರಣಿ ಅನ್ನೋದಕ್ಕೆ ಒಂದು ನಿದರ್ಶನ ಇವತ್ತು ಮಹಾಗಠಬಂಧನ ಒಂದು ಭಾಗವಾಗಿರ್ತಕ್ಕಂಥ ಕಾಂಗ್ರೆಸ್ ಮುಖ್ಯಸ್ಥ ಇವತ್ತು ರಾಹುಲ್ ಗಾಂಧಿ ಅವರನ್ನು ಸಹ ಭೇಟಿ ಮಾಡಿ ಈ ಎಲ್ಲ ವಿಚಾರಗಳ ರಾಜಕೀಯ ವಿದ್ಯಮಾನಗಳನ್ನು ಅವರಿಗೆ ವಿವರಿಸಿ ಅವರಲ್ಲಿ ಚರ್ಚೆ ಮಾಡುವಂತ ಒಂದು ದೊಡ್ಡತನವನ್ನು ಸಹ ನಾವು ಮೆರೆದಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಹಾಗಾಗಿ ನೀವು ಎಲ್ಲೋ ಒಂದು ಕಡೆ ಇದು ಮಹಾಗಠಬಂಧನ್ಗೆ ಸಿಕ್ತಂತ ಮ್ಯಾಂಡೇಟು ಎಲ್ಲವನ್ನೂ ಸಹಿಸಿಕೊಂಡು 5 ವರ್ಷ ರಾಜ್ಯವನ್ನು ಆಳ್ಬೇಕು ಅನ್ನುವಂಥದ್ದು ಇದೆಯಲ್ಲ, ಅದನ್ನ ನಾವು ಪ್ರೋತ್ಸಾಹಿಸುವಂಥದ್ದು ಅಥವಾ ಅದನ್ನ ಬೆಂಬಲಿಸಿ ಮಾತಾಡುವಂಥದ್ದು ಒಂದು ಕಡೆ ಒಂದು ಕಡೆ ಪಕ್ಷ ರಾಜಕಾರಣ ಇದ್ದೇ ಇರುತ್ತೆ. ಅದಂದ್ರೆ ಅದರ ಅರ್ಥ ಎಲ್ಲವನ್ನೂ ರಾಜಿ ಮಾಡಿಕೊಂಡು ಅಲ್ಲ ಡಾಕ್ಟ್ರೇ, ನಾನು ಹೇಳ್ತಾ ಇರುವುದು ಯಾವುದೇ ಜನತಂತ್ರ ವ್ಯವಸ್ಥೆ ಯಶಸ್ವಿ ಆಗೋದಕ್ಕೆ ಪ್ರಬಲವಾದ ಪ್ರತಿಪಕ್ಷ ಇರಬೇಕು. ಇಲ್ಲ ಅಲ್ಟಿಮೇಟ್ಲಿ ಡೆಮೋಕ್ರಸಿ ಇದೆಯಲ್ಲ ಅದು ಒಳಗಡೆ ಅಸ್ಥಿರಗೊಳ್ತಾ ಹೋಗುತ್ತೆ. ಈ ಎಲ್ಲ ಬೆಳವಣಿಗೆಯಿಂದ ಅದರ ಅಪಾಯ ಏನಿದೆ, ಅಪಾಯ ಆ ಪ್ರತಿಪಕ್ಷಗಳಿಗಲ್ಲ, ಅಪಾಯ ಮೋದಿಜಿಗೆ, ಅಪಾಯ BJPಗೆ, ಅಪಾಯ ಈ ದೇಶದ ನಿತೀಶ್ ಕುಮಾರ್ ಅವರು ತಗೊಂಡಿರ್ತಕ್ಕಂಥ ತೀರ್ಮಾನ ಇದೆಯಲ್ಲ. ಅಲ್ಲ ಸರ್, ನಿತೀಶ್ ಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ರು. ಅವ್ರು ಮಾತಾಡುವಾಗ
ಏನಂತ ನಿತೀಶ್ ಜಿ ಅವರು ಇವತ್ತಿನ ದಿವಸ ಒಂದು ಭ್ರಷ್ಟಾಚಾರದ ವಿರುದ್ಧದ ನಡೆಗೆ ಅವರು ಕೈ ಹಾಕಿದ್ದಾರೆ, ಅವರು ಒಂದು ಸೀಸನ್ಡ್ ಪೊಲಿಟಿಷಿಯನ್, ಅದಕ್ಕೋಸ್ಕರ ಈ ರೀತಿ ಹಾಕಿದ್ದಾರೆ ಅಂತ. ಅಲ್ಲೂ ಮೋದಿ ಅವರು ಅದೇ ಮಾತನ್ನು ನಿಮ್ಮ ಭ್ರಷ್ಟಾಚಾರ ವಿರೋಧಿ ನಡೆಗೆ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ ಅಂತಕ್ಕಂಥದ್ದನ್ನು ಟ್ವೀಟ್ ಮಾಡಿದ್ದಾರೆ. ಹಾಗಾದರೆ ಬಿಹಾರದ ಜನತೆ ಯಾವತ್ತಿನ ದಿವಸ ಮಹಾಗಠಬಂಧನ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವತ್ತಿನ ದಿವಸ ಅಷ್ಟೊಂದು ಎಲ್ಲ ವಿಚಾರ ಗೊತ್ತಿದೆ ತಾನೆ. ನೈತಿಕತೆ ಬಗ್ಗೆ ಮಾತಾಡಿದ್ರು ಅವರು. ನೈತಿಕತೆ ಬಗ್ಗೆ ನಾನು ಕೇಳ್ತೀನಿ, ಲಾಲು ಪ್ರಸಾದ್ ಕೇಸ್ಗಳಿತ್ತಲ್ಲ, ನೈತಿಕತೆ ಗೊತ್ತಿರಲಿಲ್ಲ ನಿಮ್ಗೆ? ಲಾಲು ಪ್ರಸಾದ್ ಎಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದು ಅಂತ ನೀವು ಹೇಳ್ಬೇಕು ನಮ್ಗೆ. ಹೊಗಳಿ ಕೊಟ್ಟಿದ್ದೀರಲ್ಲ ನೀವು, ಜೊತೆ ಇರಬೇಕು ಅಂತ ಅವಕಾಶ ಮಾಡಬೇಡಿ. ಒಬ್ಬೊಬ್ಬರೇ ಮಾತಾಡಿ. ನೀವು ಆ ಪ್ರಶ್ನೆಯನ್ನ ಕೇಳಬೇಕಾಗಿರೋದು ನಮಗಲ್ಲ. ನೀವು ಇರೋ ವಿಚಾರ ಬಿಟ್ಬಿಟ್ಟು ಬೇರೆ ಏನೋ ನಾಗರಾಜ್ ಯಾದವ್ ಒಂದ್ ಮಿನಿಟ್. ನಾ ಹೇಳ್ತಾ ಇದ್ದೆ ಸಿಸ್ಟಮೆಟಿಕ್ ಆಗಿ ಇದು ನಡೆದಂತೆ ಕಾಳುತ್ತೆ ಬೆಳವಣಿಗೆ ಅಂತ. ಈಗ ತಾನೇ ಬರ್ತಾ ಇರುವ ಸುದ್ದಿಯ ಪ್ರಕಾರ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ, ಬಿಜೆಪಿ ನಡೆದಿದೆ, ರಾಜಭವನಕ್ಕೆ ಈಗೇನು ಇವರೆಲ್ಲ ಹೋಗ್ತಾ ಇದ್ದಾರೆ. ನಿತೀಶ್ ಕುಮಾರ್ಗೆ ಈಗ ಬಿಜೆಪಿ ಬೇಷರತ್ ಬೆಂಬಲವನ್ನು ಕೊಟ್ಟಿದೆ. ರಾಜ್ಯಪಾಲರ ಭೇಟಿಗೆ ಬಿಜೆಪಿ ನಾಯಕರು ಹೊರಟಿದ್ದಾರೆ. ಏನು JDU ಶಾಸಕಾಂಗದ ಪಕ್ಷ ಸಭೆ ಕೂಡ ನಡೀತು. JDU ಶಾಸಕರೊಂದಿಗೆ ರಾಜಭವನಕ್ಕೆ ಈಗ ನಿತೀಶ್ ಕುಮಾರ್ ತೆರಳುತ್ತಾ ಇದ್ದಾರೆ. ಮತ್ತೆ ಬಿಹಾರದಲ್ಲಿ NDA ಸರ್ಕಾರ ರಚನೆಯಾಗುವ ಚಾನ್ಸಸ್ ಇದೆ. ಎಲ್ಲರೂ ಕೂಡ ಅವರಿಗೆ ನಾನು ಹೇಳ್ತಾ ಇದ್ದೆ, ಇದು ನಮ್ಮಲ್ಲಿ ಸ್ಕ್ರಿಪ್ಟ್ ಅಂತಾರೆ, ಸ್ಕ್ರಿಪ್ಟ್ ಮಾಡ್ತಾರೆ, ನಿಮ್ಗೆ ಗೊತ್ತಿರಬಹುದು. ಮಾಸ್ಟರ್ ಪ್ಲಾನ್ ಇದು ಒಂದು ರೀತಿ ಮಹಾನ್ ಸಿಸ್ಟಮೆಟಿಕ್ ಆದ. ಇವ್ರು ರಾಜೀನಾಮೆ ಕೊಟ್ಟಾಯಿತು, ನೀವು ಉಸ್ತುವಾರಿ ಮುಖ್ಯಮಂತ್ರಿ ಆಗಿ ಇರಿ ಅಂದರು. ತಕ್ಷಣ BJP ಸಂಸದೀಯ ಮಂಡಳಿ ಸಭೆ ಡೆಲ್ಲಿಯಲ್ಲಿ ನಡೆಯುತ್ತೆ. ಏನು ಸುಶೀಲ್ ಕುಮಾರ್ ಮೋದಿ ಅವರಿಗೆ, ಅಲ್ಲೊಬ್ಬರು ಮೋದಿ ಇದ್ದಾರೆ, ಆ ಮೋದಿಗೆ ಈ ಮೋದಿ ಅವ್ರ ಪರವಾಗಿ ಫೋನ್ ಮಾಡ್ತಾರೆ. ಇಬ್ಬಿಬ್ಬರು ಮೋದಿಗಳು ಮಾತಾಡ್ಕೊತಾರೆ. ಮಾತಾಡಿದ ತಕ್ಷಣ ಬೇಷರತ್ ಬೆಂಬಲ ಘೋಷಣೆ ಕೊಡ್ತಾರೆ. ಮತ್ತು ರಾಜಭವನಕ್ಕೆ ಹೋಗ್ತಾರೆ. ಇವ್ರೇನು ಮಾಡ್ತಾರೆ, BJP ಬೆಂಬಲದ ಪತ್ರ. ಸೊ ಟೋಟಲಿ ನಿಮ್ಗೆ ನಾನು ಹೇಳಬೇಕು ಎಷ್ಟು ಸದಸ್ಯರು ಇದ್ದಾರೆ ಅನ್ನೋದನ್ನು ಕೂಡ ನಾನು ವಿವರಿಸ್ತಾ ಹೋಗ್ತೀನಿ. ಆದರೆ ಇದು ಟೋಟಲಿ ಪ್ರೀ ಪ್ಲ್ಯಾನ್ಡ್. ಇದಾದ ಮೇಲೆ ಬಹುಮಟ್ಟಿಗೆ ನನಗನ್ಸುವಾಗ ಲಾಲು ಪ್ರಸಾದ್ ಈ ಹೊಡೆತವನ್ನು ನಿರೀಕ್ಷೆ ಮಾಡಿರಲಿಲ್ಲ. ಹಾಗೇನು ಇದ್ರು ಒಬ್ಬ ಮಗನಿಗೆ ರಾಜೀನಾಮೆ ಕೊಡಿಸ್ಬಿಟ್ಟು ನೋಡೋಣ ಅಂತಿದ್ರು ಅವರು ಅಂದ್ಕೊಂಡಿದ್ದು ಏನು ಅಂದರೆ, ಲಾಲು ತಪ್ಪಿದ್ದೆಲ್ಲಿ ಅಂದರೆ ಅವರು ನಿತೀಶ್ ಕುಮಾರನ ರಾಜಕಾರಣವನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಯಾಕಂದರೆ ಲಾಲು ಅಲ್ಲೊಂದು ಹುಂಬುತನ ಇದೆ, ಅವರು ಮೂಲಭೂತವಾಗಿ ಹುಂಬುತನ ಇದೆ. ಇಟ್ಸ್ ಅ ಶೂಡ್ ಮ್ಯಾನ್, ಆದರೂ ಕೂಡ ಹುಂಬುತನ ಇದೆ ಅವರಿಗೆ. ಲಾಲು ಪ್ರಸಾದ್ ಯಾದವ್ ಇದನ್ನು ಎಲ್ಲಿ ಹೋಗ್ತಾರೆ ನಂಬಿಟ್ಟು ಇರ್ತಾನೆ ಅಂದ್ಕೊಬಿಟ್ರು. ಅವರು ಇರ್ತಾರೆ, ಯಾಕಂದರೆ ಇವರು ಈ ಮೂಗಳನ್ನು ಅರ್ಥ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಇನ್ನು ಮುಂದಿನ ಸುದ್ದಿ ಇದಕ್ಕೆ ಸಂಬಂಧಪಟ್ಟಿದ್ದು ಇನ್ನೊಂದು ಸುದ್ದಿ ಇದೆ. ಇನ್ನು ನಿತೀಶ್ ರಾಜೀನಾಮೆ ನೀಡ್ತಾ ಇದ್ದಂತೆ ರಾಷ್ಟ್ರೀಯ ಜನತಾ ದಳದ ನಾಯಕ ಲಾಲು ಪ್ರಸಾದ್ ನಿತೀಶ್ ವಿರುದ್ಧ ಗುಡುಗಿದ್ರು. ತುರ್ತು ಪತ್ರಿಕಾಗೋಷ್ಠಿ ನಡೆಸಿದ ಲಾಲು ನಿತೀಶ್ ತಾವಾಗೇ ಮಹಾಮೈತ್ರಿಯನ್ನು ತೊರೆದಿದ್ದಾರೆ, ಮೈತ್ರಿಕೂಟಕ್ಕೆ ಚೂರಿ ಹಾಕುವ ಮೂಲಕ ಮಿತ್ರ ದ್ರೋಹ ಮಾಡಿದ್ದಾರೆ ಅಂತ ಆರೋಪಿಸಿದರು. ಈ ಎಲ್ಲ ಬೆಳವಣಿಗೆಯನ್ನು ಬಿಹಾರ್ ಜನತೆ ಅವಲೋಕಿಸ್ತಾ ಇದ್ದಾರೆ. ಇದರ ಹಿಂದೆ ಷಡ್ಯಂತ್ರ ಇದೆ ಅಂತಾನು ನಿತೀಶ್ ಕಿಡಿಕಾರರು. हाँ, ये जरूर कहा था कि पब्लिक डोमेन के लिए जो आरोप लगा है उसको आप लोग प्रेस के माध्यम से बता दीजिएगा, कोई हड़बड़ी नहीं है. नीतीश जी ने ये कहा था, सुन रहे होंगे अगर सुनते होंगे तो. हम लोगों ने रात को भी कहा, परसों भी कहा कि पब्लिक डोमेन में केस के मामले में बहुत सारी त्रुटियां हैं, केस एकदम बिल्कुल फर्जी है. ये बताने से पूरा जो एजेंसियां है उसको मरम्मत कर. ಇನ್ನೊಂದು ಹೇಳಿದ್ರು, ಅದು ಬೈಟ್ನಲ್ಲಿ ನೀವು ಕೇಳಿರ್ಬೋದು, ಅದು ನಮ್ಮ ಆ್ಯಂಕರ್ ಪಾರ್ಕ್ನಲ್ಲಿ ಇರಲಿಲ್ಲ. ಅದು ಒಂದು ಆರೋಪ ಮಾಡಿದ್ದಾರೆ. ಏನು ಅಂದರೆ, ನಿತೀಶ್ ಕುಮಾರ್ ಅವರ ಮೇಲೆ ಒಂದು ಕೊಲೆ ಆರೋಪ ಇದೆ, ಯಾವತ್ತಾರೋ ಜೈಲಿಗೆ ಹೋಗ್ತಾರೆ ಅಂತ. ಈ ಮಾತನ್ನು ಯಾಕೆ ಮೊದಲೇ ಹೇಳಬಾರ್ದಾಗಿತ್ತು ಅವರು? ಈ ಮಾತನ್ನು ಗೊತ್ತಿದ್ದವ್ರು, ಒಬ್ರು ಕೊಲೆಗಾರ ಅಂತ ಗೊತ್ತಿದ್ರು ಅವ್ರ ಜೊತೆ ಯಾಕಪ್ಪ ಸರ್ಕಾರ ಮಾಡಬೇಕಾಗಿತ್ತು? ಸೊ ರಾಜಕಾರಣ ಅನ್ನೋದು ನೋಡಿ ಯಾವ ಸಂದರ್ಭದಲ್ಲಿ ಯಾರು ಏನು. ಆದರೆ ಲಾಲು ಹೇಳಿದ ಇನ್ನೊಂದು ಮಾತು, ಅದು ಷಡ್ಯಂತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಇದು ಒಂಥರ ದೀರ್ಘಕಾಲೀನವಾದ
ಷಡ್ಯಂತ್ರ ಇದು ಅಂತ ಏನು ಅವ್ರು ಮಾತು ಹೇಳಿದ್ರು ಅದು ನಿಜ ಅಂತ ಅನ್ಸುತ್ತೆ ನನಗೆ. ವಾಟ್ ಯು ಸೇ ನಾಗರಾಜ್ ಯಾದವ್? ಲಲ್ಲು ಪ್ರಸಾದ್ ಹೇಳೋದು ಅರ್ಥ ಇದೆ. ಯಾಕಂದರೆ ಇದು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಮೋದಿಯವರು ಮತ್ತು ಅಮಿತ್ ಶಾ ಅವರು ಮಾಡಿರ್ತಕ್ಕಂತಹ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ರಾಜ್ಯದಲ್ಲಿ BJP ಏತರ ಸರ್ಕಾರ ಇರಬಾರ್ದು ಅಂತಕ್ಕಂಥ ಒಂದು ಮಾಸ್ಟರ್ ಪ್ಲ್ಯಾನ್. ಅವರು ಏನು ಬೇಕಾದರೂ ಮಾಡ್ತಾರೆ, ಯಾವುದೇ ಕಾರಣ ಏನು ಬೇಕಾದರೂ ಮಾಡಲಿಕ್ಕೆ ತಯಾರಿದ್ದಾರೆ. ವಿರೋಧ ಪಕ್ಷಗಳನ್ನು ದಮನ ಮಾಡಬೇಕು, ಅವರೇ ಅಧಿಕಾರದಲ್ಲಿರಬೇಕು, ಅವ್ರ ಅಧಿಕಾರ ಇಲ್ಲದಿರೋ ಜಾಗದಲ್ಲಿ ಬೇರೆ ಯಾರು ಅಧಿಕಾರ ನಡೆಸಬಾರ್ದು ಅಂತಕ್ಕಂಥದ್ದು ಅವರಿಗೆ ಅಧಿಕಾರದ ದಾಹವನ್ನು ತೋರಿಸ್ತದೆ ಅಂತ ನನಗಂತೂ ಅನ್ನಿಸ್ತದೆ. ಇದಂತೂ ಸತ್ಯ. ಅಲ್ಲ, ಈ ಸಪೋರ್ಟ್ ಮಾಡಿ ಹೋಗಿದ್ದಾರೆ ಅಂತ ಬರ್ತಾ ಇದೆ ಅಲ್ಲ, ಅದು ಕರೆಕ್ಟ್. ಅದು ನಮ್ಗೆ ಇನ್ನೂರು ಇಲ್ಲಿ ಕೂತ್ಕೊಂಡು ನಿಮ್ಮ ನ್ಯೂಸ್ ನೋಡೇ ಹೇಳಬೇಕು. ಬಟ್ ಏನೇನಿದೆ ನೋಡ್ಬೇಕು. ಅಲ್ಲಿ ಇಲ್ಲಿವರೆಗೆ ನಾ ಇಲ್ಲಿ ಕೂತ್ ಕಂಪೇರ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಯಾಕಂದ್ರೆ ಷಡ್ಯಂತ್ರದ ಆರೋಪ. ಡು ಯು ಅಗ್ರಿ ವಿತ್ ದಟ್? ಷಡ್ಯಂತ್ರ ಅಂದರೆ ಷಡ್ಯಂತ್ರ, ಕಾನ್ಸ್ಪಿರಸಿ. ಯಾರ್ದು? ಇದ್ರ ಹಿಂದೆ ಒಂದು ಕಾನ್ಸ್ಪಿರಸಿ ಇದೆ ಅಂತ ದಟ್ ಇಸ್ ವಾಟ್ ಲಾಲು. ಅಲ್ಲಿ BJP ಹೇಳಿ ಎಲ್ಲ ರೂಲಿಂಗ್ ಪಾರ್ಟಿಯವರು ಮಾಡಿದ್ದಾರೆ, BJP ಅವರು ಅದೇ ಮಾಡ್ತಾ ಇದ್ದಾರೆ. ಅವರಿಗೆ ವಿರೋಧ ಪಕ್ಷ ಇರಬಾರ್ದು ಅನ್ನೋದು ಅವರು ಅದರಲ್ಲಿ ಮಾಡ್ತಾ ಇದ್ದಾರೆ. ಬಲಿಪಶು ಆಗಿದ್ರೆ ಅದಕ್ಕೆ ನೀವು ಬಲಿಪಶು ಆಗಿದ್ರೆ ಈಗ ಬಲಿಪಶು ಅಂತ ಹೇಗೆ ಹೇಳ್ತೀರಿ? ಯಾರು ಮಾಡಿದ್ರೆ ಅಲ್ಲಿ ಒಂದು ಕಡೆ ಸೆಕ್ಯುಲರ್ ಫ್ಯಾಬ್ರಿಕ್ ಮೇಲೆ ಎಲೆಕ್ಷನ್ ಕೇಳ್ತೀರಿ, ಮತ ಕೇಳ್ತೀರಿ, ಮಹಾಗಠಬಂಧನ್ ಅಂತ ಜನಗಳ ಮುಂದೆ ಹೋಗಿದ್ರಿ. ಜನಗಳ ಹತ್ರ ನೀವು 5 ವರ್ಷ ಆಡಳಿತ ನಡೆಸ್ತೀವಿ ಅಂತೇಳಿ ನೀವು ಮಹಾಗಠಬಂಧನ್ ಹೋಗಿದ್ರಿ. ಕಮ್ಯುನಲ್ ಫೋರ್ಸಸ್ ದೂರ ಇಡಬೇಕು, BJP ದೂರ ಇಡಬೇಕು, ಜನ ಮತ ಕೊಡ್ತಾರೆ. ಈಗ ಮತ್ತೇನಾದ್ರೂ ಮಾಡಿ ಮತ್ತೊಂದ್ಸಲಿ ನೀವು ಹೋಗಿ ಅವ್ರ ಜೊತೆ ಸೇರೋದಾದ್ರೆ ಯಾವ ನೈತಿಕತೆ ಪ್ರತಿಪಾದನೆ ಮಾಡ್ತೀರಿ ನಾಳೆ? ನೋ ಡಾಕ್ಟರ್, ಅದ್ರ ಜೊತೆಗೆ ಒಂದು ನಿಮಿಷ ಬರ್ತೀನಿ. ಒಂದು, ನಿತೀಶ್ ಕುಮಾರ್ ಈ ದೇಶದ ಅವರ ಆಡಳಿತ ಬಗ್ಗೆ ಎಲ್ಲರಿಗೂ ಗೌರವ ಇದೆ, ಸಮಾಜವಾದಿ ನಾಯಕ. ಆಯ್ತು, ಒಂದಿನ ಇದ್ದಕ್ಕಿದ್ದಂಗೆ ಸರ್ಕಾರ ಮಾಡಿಬಿಟ್ಟು ತಿರುಗಿದಾಗ BJP ಹಿಂದ್ಗಡೆ ಹೊಡೆದ್ರಪ್ಪ, ಗೂಟ ಇಟ್ಟರು. ಅದನ್ನು ಈಗ ಇವರಿಗೆ ಲಾಲುಗೆ ಕಾಂಗ್ರೆಸ್ಗೆ ಇಬ್ಬರಿಗೆ ಗೂಟ ಇಟ್ಟರು. ಒಂಥರ ಗೂಟದ ರಾಜಕಾರಣ ಅಲ್ವಾ ಇದು? ಗೂಟದ ರಾಜಕಾರಣ ಒಂದು ಕಾರಣ. ಈಗ ನೀವು ಯಾರನ್ನೋ ವಿರೋಧಿಸಕ್ಕೆ ಕಾರಣ ಬೇಕಾಗಿಲ್ಲ, ಬಟ್ ಸ್ನೇಹಕ್ಕೆ ಕಾರಣ ಬೇಕಾಗ್ತದೆ ಆಲ್ವೇಸ್. ನಾನು ನಿಮ್ಮ ಫ್ರೆಂಡ್ ಅಂದ್ಕೊಳ್ದೆ ಅದಕ್ಕೊಂದು ಕಾರಣ ಇರಬೇಕು. ವಿರೋಧ ಮಾಡೋದಕ್ಕೆ ಕಾರಣ ಬೇಕಾಗಿಲ್ಲ, ಕಾರಣ ಎಲ್ಲಿ ಬೇಕಾದ್ರೂ ಹುಡ್ಕೋಬೋದು. ಇದಕ್ಕಿದ್ದಂಗೆ ಒಂದು ದಿವಸ BJP ಬಿಟ್ಟರು, ವಾಂಟ್ರು. ಅವ್ರಿಗಿನ್ನೂ ಆ ನೋವು ಗಾಯನೂ ಆದಿಲ್ಲ ಪಾಪ. ಹಿಂದ್ಗಡೆ ಕಾಂಗ್ರೆಸ್ ಬಂದು ಈ ಕಾಂಗ್ರೆಸ್ಸು RJD ಜೊತೆ ಸೇರಿದ್ರು, ಇವ್ರಿಗಿಟ್ರು. ಇವ್ರು ಹಿಂದ್ಗಡೆ ವರ್ಷಕತಾ ಇರ್ಬೇಕಾದ್ರೆ ಮತ್ತೆ ಅವ್ರತ್ರ ವಾಟ್ ಟೈಪ್ ಆಫ್ ಪಾಲಿಟಿಕ್ಸ್? ಮಾತಾಡಿ, ಅವರು ಯೋಚನೆ ಮಾಡ್ತಾರೆ. ಯೋಚನೆ ಆಗಿರ್ತಕ್ಕಂಥ ವಿದ್ಯಮಾನಗಳು ನೋಡಿ ಒಂದಂತೂ ಆಗ್ಲೇ ಒಂದು ಸೀರಿಯಸ್ ಆದಂತ ವಿಚಾರ ಅಂತ ತಾವು ಚರ್ಚೆ ಮಾಡಿದ್ರಿ. ನಾವೇನೇ ಇಲ್ಲಿ ಇವತ್ತಿನ ದಿವಸ ನಗ್ನಗ್ತಾ ಮಾತಾಡ್ತಾ ಇರೋ ಸಹಿತ ತಾವು ಅದನ್ನ ಬಹಳ ಸೀರಿಯಸ್ ಆದಂತ ಒಂದು ಮ್ಯಾಟರ್ ತೆಗೆದ್ರೆ ಏನು ಈ ರೀತಿಯಾದಂಥ ಒಂದು ಕಾನ್ಸ್ಪಿರಸಿ ಮಾಡ್ತಾ ಹೋದರೆ, ಬೆನ್ನಲ್ಲಿ ಚೂರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋದರೆ, ಮತ್ತೆ ಯಾವಾಗಲೂ ಆಪೋಸಿಷನ್ ಇರಬಾರ್ದು ಅಂತಕ್ಕಂಥ ಖಂಡಿತವಾಗಿಯೂ ಅದು ಅಪೋಸಿಷನ್ಗೆ ಏಟ್ ಬೀಳೋದಲ್ಲ, ಮುಂದಿನ ದಿನಗಳಲ್ಲಿ ಮೋದಿಯವರಿಗೆ ಏಟ್ ಬೀಳುತ್ತೆ ಅಂತ ಮಾತು ಎಷ್ಟು ಸತ್ಯವಾಗಿದೆ ಅಂತಂದ್ರೆ ನಿಜವಾಗಿಯೂ ಅದು ಹಿಂದೆ ಏನು ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕಾದ್ರೆ ಯಾರೋ ಒಬ್ರು ಕೊಟ್ಟಂತ ಹೇಳಿಕೆ ಅವ್ರನ್ನ ಪ್ರೈಮ್ ಮಿನಿಸ್ಟರ್ಗಿರಿಗೆ ತಗೊಂಡೋಗಿ ಈಸಿಯಾಗಿ ಕೊಡಿಸ್ಬಿಡ್ತು. ಅವರೇ ಎಕ್ಸ್ಪೆಕ್ಟ್ ಮಾಡದೇ ಇದ್ದಂಥ ಅಷ್ಟು ನಂಬರ್ ಸೀಟನ್ನು ಕೊಟ್ಟು ಆ ರೀತಿಯಾಗಿ ಯಾಕೆ ಅಂತಂದ್ರೆ ಯಾವಾಗಲೂ ಒಬ್ಬ ನಾಯಕನಾದವನು ಆ ಇನ್ನೊಬ್ಬ ನಾಯಕನನ್ನು ತೆಗಳ್ತಾ ಹೋದರೆ ಇವನ ಒಂದು ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಆ ಒಂದು ಲಾ ಇವತ್ತು ಇವ್ರು ಮರೆತು ಬಿಟ್ಟಿದ್ದಾರೆ. ಆವತ್ತಿನ ದಿವಸ ಮಣಿಶಂಕರಯ್ಯರವರು ಬಳಸಿದಂತಹ ಒಂದು ಸೆಂಟೆನ್ಸು ಇವರಿಗೆ ಉದ್ಧಾರ ಮಾಡ್ತು. ಇವತ್ತು ಇವರೇ ಮಾಡ್ತಾ ಇರ್ತಕ್ಕಂಥ ಸೆಂಟೆನ್ಸ್ಗಳು ಈ ರೀತಿಯಾದಂತಹ ಇವರಿಗೆ ಮುಳುವಾಗುತ್ತೆ ಅನ್ನೋದು ಮರ್ತಿದ್ದಾರೆ. ಡಾಕ್ಟರ್ ವೆಂಕಟೇಶ್, ನಾನು ಡೆಮೋಕ್ರಸಿ ನನಗೆ ಜನತಂತ್ರ ಅದ್ರ ಮುಖ್ಯ. ನನಗೆ ಯಾವ ಲೀಡರ್ ಬಗ್ಗೆ ನನಗೇನಂತ ಇಂಡಿವಿಜುವಲ್ ಡೆಮೋಕ್ರಸಿ. ಈ ಸಿಚುವೇಶನ್ ನಲ್ಲಿ ಯಾವುದೇ ಅಧಿಕಾರದಲ್ಲಿರುವ ಪಕ್ಷ ಈ ಪ್ರತಿಪಕ್ಷಗಳನ್ನು ಒಡೆಯುವ ರಾಜಕಾರಣಕ್ಕೆ ಕೈ ಹಾಕ್ತಾ ಹೋದರೆ, ಯು ಸಿ ಅಲ್ಟಿಮೇಟ್ಲಿ ವಾಟ್ ವಿಲ್ ಹ್ಯಾಪನ್ ಟು ದಿಸ್ ಕಂಟ್ರಿ, ವಾಟ್ ವಿಲ್ ಹ್ಯಾಪನ್ ಟು ಡೆಮೋಕ್ರಸಿ? ದಟ್ ಈಸ್ ಅ ಬಿಗ್ ಕ್ವೆಶ್ಚನ್ ಫಾರ್ ಮೀ. ನೋಡಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನಿತೀಶ್ ಕುಮಾರ್ ಒಬ್ಬ ಹಿರಿಯ ಮುತ್ಸದಿ ರಾಜಕಾರಣಿ. ನೀವು ಯಾವುದೋ ಒಂದೇ ದೃಷ್ಟಿಕೋನದಲ್ಲೇ ಮಾತಾಡ್ತಾ ಇದ್ದೀರಿ ವಿನಃ ಬೇರೆ ಆಯಾಮದಲ್ಲಿ ಇದನ್ನ ನೀವು ಚರ್ಚೆನೆ ಮಾಡ್ತಾ ಇಲ್ಲ. ಒಂದು ಚರ್ಚೆ ಮಾಡಲ್ಲ. ಇವತ್ತು ಮಹಾಗಠಬಂಧನ್ ಆದಾಗ ನಿತೀಶ್ ಕುಮಾರ್ ಇವರು ಮಾಡಿದ ಪದಗಳು ಯಾವುದು? ನಿತೀಶ್ ಕುಮಾರ್ ಚುನಾವಣಾ ಪೂರ್ವದಲ್ಲಿ ಈ RJD ಜೊತೆ ಹೋಗಿದ್ದೆ ಒಂದು ದೊಡ್ಡ ಆಕಸ್ಮಿಕ. ಒಂದು ಎರಡನೇದು ಒಂದ್ ನಿಮಿಷ ಮುಗಿಸ್ತೀನಿ. ಇಲ್ಲ, ನಾನು ಇನ್ನೂ ಮುಗಿಸಿಲ್ಲ. ನಿಮ್ಗೆ ಹೆಲ್ಪ್ ಮಾಡಕ್ಕೆ ಹೇಳ್ತೀನಿ ಸರ್. ಬಿಹಾರದ ಒಳಗಡೆ ಮೋದಿ ಬರೋದು ಕೊಡಲ್ಲ ಅಂತ ಹೇಳಿದ್ರು. ಒಂದ್ ನಿಮಿಷ, ಅದೇ ನಾನು ಹೇಳ್ತೀನಿ. ವೇದಿಕೆ ಇವತ್ತು
ಅವರು ಯೂಸ್ ಮಾಡಿದ ವರ್ಡ್ ಏನಿದೆ ಗೊತ್ತಾ? ನಿತೀಶ್ ಕುಮಾರ್ ಅವರು ಗುಜರಾತ್ನಲ್ಲಿ ನರಮೇಧ ಮೇಡಿದ ನಾಯಕ ಅಂತ ಹೇಳಿದವರು. ಭೇಟಿ ಮಾಡಲಿಕ್ಕೆ ತಯಾರಿಲ್ಲ. ನಾನು ಮುಗಿಸ್ತೀನಿ. ಇವತ್ತು ಏನು ಮೋದಿ ನೇತೃತ್ವದ ಸರ್ಕಾರ ಒಂದು ಭ್ರಷ್ಟಾಚಾರ ರಹಿತವಾದಂತ ಒಂದು ಪಾರದರ್ಶಕ ಆಡಳಿತವನ್ನ ಏನ್ ಕೊಡ್ತಾ ಇದೆಯಲ್ಲ, ಅದನ್ನ ಮೆಚ್ಚಿ ಇವತ್ತು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಏನಾದರೂ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಅಂದ್ರೆ ನಿತೀಶ್ ಕುಮಾರ್, ಅದನ್ನ ನಾವು ಸ್ವಾಗತಿಸಬೇಕು. ಯಾವ್ದು ನಿಮ್ಮ ಅಧಿಕಾರ ಸಿಗ್ತದೆ ಅದನ್ನ ನಾವು ಸ್ವಾಗತಿಸಬೇಕು. ಅಲ್ಲ, ನಮ್ಮ ಅಧಿಕಾರ ಇನ್ನೂ ಅಧಿಕಾರ ಬಿಜೆಪಿ ಅಧಿಕಾರ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಅಧಿಕಾರದ ಪ್ರಶ್ನೆನೇ ಇಲ್ಲ. ನೀವು ಮಹಾಗಠಬಂಧನದ ಒಂದು ಭಾಗವಾಗಿ ಕಾಂಗ್ರೆಸ್ ಇವತ್ತು ಲಲ್ಲು ಪ್ರಸಾದ್ ಯಾದವ್ ಕಿವಿಯಿಂದ ಕೆಲಸವನ್ನ ನಿಮ್ ಕೈಲಿ ಮಾಡಕ್ಕಾಗಿಲ್ವಲ್ರಿ? ಇವತ್ತು ಮಾತಾಡ್ತಾ ಇದ್ದೀರಾ ನಿತೀಶ್ ಕುಮಾರ್ ನೀವು ಇವತ್ತು ನಿಂದಿಸ್ತಾ ಇದ್ದೀರಾ. ಆಮೇಲೆ ಇವತ್ತು ರಾಜ್ಯದ ಹಿತದೃಷ್ಟಿಯಿಂದ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ. ನೋಡ್ರಿ, ಅವ್ರು ಮಾತಾಡಿದ್ದಕ್ಕೆ ನಾಗರಾಜ್ ಯಾದವ್ ಹೇಳಿದ್ದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಬ್ರೇಕ್ ಸರ್, ಬ್ರೇಕ್ ತಗೊಂಡು ಚರ್ಚೆ ಮಾಡೋಣ. ಎಸ್ ಪ್ರಿಯ ವೀಕ್ಷಕ, ನನ್ನ ಪ್ರಶ್ನೆ ಇದೆ ಏನು ಅಂದ್ರೆ, ನಾನು ಹೇಳಿದೆ ಬಿಜೆಪಿಗೆ ನಿತೀಶ್ ಕುಮಾರ್, ಒಂದು ನಿಮಿಷ ನಾಯಕರೇ, ಒಂದು ನಿಮಿಷ, ಬಿಜೆಪಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿದ್ರು ನಿತೀಶ್ ಕುಮಾರ್ ಅಂತ ನನ್ನನ್ನು ನಮ್ಮ ಗ್ರಾಮಾಂತರ ಪ್ರಜೆ ಹಿಂದ್ಗಡೆ ಹೊಡೆಯೋದು ಅಂತಾರೆ. ನಮ್ಮ ಗ್ರಾಮಾಂತರ ಹಳ್ಳಿಯಿಂದ ಬಂದು ಹಾಗೆ ಹಿಂದಿಟ್ಟ ಬಿಟ್ಟ ಕಣಯ್ಯ ಬಗನಿಗೂಟ ಹಾಕದ ಅಂತೆಲ್ಲ ಮಾತಾಡ್ತೀನಿ ನಾನು. ಆ ಟೈಪು ಯಾವ ರೀತಿ ಹೋಗಿತ್ತು ಅಂದರೆ, ಬಿಹಾರ್ ಇಲೆಕ್ಷನ್ ಸಂದರ್ಭದಲ್ಲಿ ಅದಕ್ಕೂ ಮೊದಲು ಒಂದೇ ವೇದಿಕೆಗೆ ನಾನು ಮೋದಿ ಜೊತೆ ಇರಲಾರೆ ಅಂದರು, ಮೋದಿ ಇಲ್ಲಿ ಕಾಲಿಡ್ ಕುಡ್ದು ಅಂದರು, ಮೋದಿ ನರಹಂತಕ ಅಂದರು. ಅವರಿಬ್ಬರು ಒಪ್ಕೋತಾರಲ್ಲ ಸ್ವಾಮಿ, ಯಾರು ಮಾತು ನನಗೆ ಗೊತ್ತಿಲ್ಲ. ಅದು ನನ್ನ ಪ್ರಶ್ನೆ ಇರೋದಟ್ಟೆ, ನನಗೆ ಉಳ್ದೆಲ್ಲ ಹಾಳ ಹೋಗಲಿ. ಯಾರು ಮಾತು ನಂಬೋಣ, ಹೇಗೆ ನಂಬೋಣ? ಈ ರಾಜಕೀಯದಲ್ಲಿ ಈ ಸಮಯ ಬಂದಾಗ ಸಮಯ ಸಾಧಕತನ ಅಂದ್ರೆ ಇದೇನಾ? ಹಾಗಿದ್ರೆ ರಾಜಕಾರಣಿಗಳ ಮಾತಿಗೆ ಬೆಲೆನೇ ಇಲ್ವಾ? ಅವ್ರು ನಂಬೋದು ಹೇಗೆ? ಮಾತುಗಳನ್ನು ನಂಬೋದು ಹೇಗೆ? ಈ ಪ್ರಶ್ನೆಗಳು ನನಗಿವೆ. ಇನ್ನು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ನಿತೀಶ್ ನಡೆ ಬಿಹಾರದ ಇಂದಿನ ಅವಶ್ಯಕತೆ ಅಂತ ಹೇಳಿದ್ದಾರೆ. ಭ್ರಷ್ಟಾಚಾರಿಗಳೊಂದಿಗೆ ಹೋಗದಿರುವ ನಿತೀಶ್ ನಿರ್ಧಾರ ಸ್ವಾಗತಾರ್ಹ ಅಂತನೂ ರವಿಶಂಕರ್ ಪ್ರಸಾದ್ ಬಿಹಾರ ಬೆಳವಣಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಬಿಹಾರ ಬಿಜೆಪಿ ನಾಯಕ ಸುಶೀಲ್ ಕುಮಾರ್ ಮೋದಿ ಸಹ ನಿತೀಶ್ ರಾಜೀನಾಮೆಯನ್ನು ಸ್ವಾಗತಿಸಿದ್ದಾರೆ. ಬಿಹಾರಿಗಳ ಬೆಳವಣಿಗೆಯ ದೃಷ್ಟಿಯಿಂದ ಇದು ಬಹಳ ಮಹತ್ವದ್ದು ಅಂತನೂ ಅವರು ಹೇಳಿದ್ದಾರೆ. और न तक कोई स्पष्टीकरण देंगे, उनके खिलाफ बहुत ही गंभीर आरोप है, आपको पता है, भ्रष्टाचार के हैं, बिना अपेरेंट सोर्स के बड़ी बड़ी संपत्ति उनके नाम से आई है. तो नीतीश कुमार आग्रह कर रहे थे कि वो एक्सप्लेन करे. उन्होंने साफ कहा कुछ गड़बड़ नहीं है और इस्तीफा भी नहीं देंगे. तो नीतीश कुमार जी ने आज एक फैसला किया है, अब उनको आगे तय करना है. मुझे पीड़ा अपने बिहार के लिए है. ये गठबंधन न कोई विचारधारा का था, न ये गठबंधन. ये विधायक 5 साल का कार्यकाल पूरा करें और इसलिए हम मध्यावधि चुनाव के पक्ष में नहीं हैं. और तीसरी बात कि आज विधानमंडल दल की बैठक में श्री नित्यानंद राय, प्रदेश अध्यक्ष डॉक्टर प्रेम कुमार जो विपक्ष के नेता हैं, और मुझे इन 3 लोगों को अधिकृत किया गया है. विधायकों को और पार्टी की राय जानकर और केंद्रीय नेतृत्व जो भी निर्णय करेगा उस निर्णय को क्रियान्वित करने का काम करेंगे. तो 3 लोगों की एक समिति गठित की गई है जो पार्टी, बिहार पार्टी और केंद्र. यस, ಏನು ಸುಶೀಲ್ ಮೋದಿ ಅವರ ಮಾತು ಬಹಳ ಸ್ಪಷ್ಟವಾಗಿ ಬಿಜೆಪಿಯ ಇಂಟೆನ್ಷನ್ ಅನ್ನು ಬಹಳ ಸ್ಪಷ್ಟಪಡಿಸಿದೆ. ಅದು ಅವರು ಹೇಳುವ ಪ್ರಕಾರ, ಅವ್ರು ಹೇಳಿರುವ ಪ್ರಕಾರ, ಎಸ್, ಭಾರತೀಯ ಜನತಾ ಪಕ್ಷಕ್ಕೆ ಚುನಾವಣೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ. ಅದರ ಅರ್ಥ ಏನು? ಚುನಾವಣೆಗೆ ಹೋಗೋದು ಇಷ್ಟ ಇಲ್ಲ ಅಂತ ಅಂದರೆ ನಾವು ನಿತೀಶ್ ಕುಮಾರ್ ಜೊತೆ ಬೆಂಬಲ ಕೊಡ್ತೀವಿ ಅಂತ. ಅದು ಬೆಂಬಲ ಹೊರಗಡೆಯಿಂದ ಕೊಡ್ತಾರೋ ಒಳಗಡೆಯಿಂದ ಕೊಡ್ತಾರೋ ಅಂದರೆ ಪಾರ್ಟಿ ಪಾರ್ಲಿಮೆಂಟರಿ ಬೋರ್ಡ್ ವಿಲ್ ಹ್ಯಾವ್ ಟು ಟೇಕ್ ದಿಸ್. ಇಟ್ ಇಸ್ ವೆರಿ ಮಚ್ ಕ್ಲಿಯರ್ ನೌ. ದ ಪಿಕ್ಚರ್ ಈಸ್ ಕ್ಲಿಯರ್. ಓವರಾಲ್ ಇಟ್ಸ್ ಅ ಬಿಗ್ ಪಿಕ್ಚರ್. ಏನು ಅಂತ ಅಂದರೆ NDA ಗೌರ್ಮೆಂಟ್ ವಿಲ್ ಕಮ್ ಬ್ಯಾಕ್ ಇನ್ ಬಿಹಾರ್ ಅಂತ. ಇನ್ನು ಇತ್ತ ಬಿಹಾರದಲ್ಲಿ ಮಹಾಮೈತ್ರಿಕೂಟದ ಭಾಗವಾಗಿರೋ ಕಾಂಗ್ರೆಸ್ ಕೂಡ ಏನು ನಿತೀಶ್ ಕುಮಾರ್ ರಾಜೀನಾಮೆಯನ್ನು ಬಲವಾಗಿ ಖಂಡಿಸಿದೆ.
ನಿತೀಶ್ ಮೈತ್ರಿಕೂಟಕ್ಕೆ ಚೂರಿ ಹಾಕಿದ್ದಾರೆ. ಇದರ ಫಲಾಫಲವನ್ನು ಮುಂದಿನ ದಿನಗಳಲ್ಲಿ ಅನುಭವಿಸ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ ನಾಯಕ ರಣದೀಪ್ ಸುರ್ಜೇವಾಲಾ ನಿತೀಶ್ ಬಿಹಾರ್ ಜನತೆಗೆ ನೀಡಿರುವ ತೀರ್ಪನ್ನು ಗೌರವಿಸಿ 5 ವರ್ಷ ಪೂರೈಸಬೇಕಿತ್ತು ಅಂತಾನು ಟೀಕಿಸಿದ್ದಾರೆ. Mahagठबंधन was given a 5-year mandate by people of Bihar based on its policies, principles and the cumulative leadership that we presented. It was also a mandate against BJP and leadership of Prime Minister Shri Narendra Modi, who tried to weigh the respect regard of Biharis. ಆದರೆ ರಾಜಕೀಯದಲ್ಲಿ ವಿರೋಧ ಪಾರ್ಟಿಯವರು ಯಾರ ಮೇಲೆ ಏನು ಬೇಕಾದ್ರೂ ಕೇಸ್ ಹಾಕ್ಬೋದು. ಅದರ ಪ್ರೂವ್ ಆಗೋವರೆಗೂ ಯಾವುದು ಕೂಡ ಅದನ್ನು ಶಾಶ್ವತವಾಗಿ ಅವರ ರಾಜಕೀಯದ ಭವಿಷ್ಯನ ನಾವು ಅಲ್ಲಿಗೆ ಅಂತ್ಯ ಮಾಡಲಿಕ್ಕಾಗೋದಿಲ್ಲ. ಈಗ ಬೇಕಾದಷ್ಟು ಜನ ಸೆಂಟ್ರಲ್ ಮಿನಿಸ್ಟರ್ಸ್ ಇದ್ದಾರೆ, ಎಲ್ಲರ ಮೇಲೂ ಕೇಸ್ ಇದೆ. ಬೇಕಾದ ಸೆಂಟ್ರಲ್ ಮಿನಿಸ್ಟರ್ಸ್ ಮೇಲೆಲ್ಲ ಕೇಸ್ ಇದೆ. ಯಾರನ್ನೂ ನರೇಂದ್ರ ಮೋದಿ ನೀವು ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಿ ಅಂತ ಇನ್ನೂ ಕೇಳಿಲ್ಲ. ಅವರು ನಡ್ಕೊಂಡು ಬರ್ತಾ ಇದೆ. ಸೊ ಅದೇ ರೀತಿ ಬೇಕಾದಷ್ಟು ಅಲ್ಲೂ ಕೂಡ ಇಲ್ಲಿ CBI ಇದೆ ಅಂತೇಳಿ, COD ಇದೆ ಅಂತೇಳಿ 2 ನಿಮಿಷಕ್ಕೆ ಒಂದು FIR ದಾಖಲೆ ಯಾರು ಬೇಕಾದ್ರೂ ಮಾಡ್ಬೋದು. ಮಾಡಿದ ತಕ್ಷಣ ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬೇಕು, ರಾಜೀನಾಮೆ ಕೊಡಬೇಕು ಅಂತ ಹೇಳೋದು ನಾನು ವೈಯಕ್ತಿಕವಾಗಿ ಇದು ಸರಿ ಇಲ್ಲ ಅಂತ ನಾನು ಭಾವನೆ ಮಾಡ್ಕೊಂಡಿದ್ದೇನೆ. ಈಗ ಎಷ್ಟೋ ಜನ ನಾಯಕರುಗಳ ಮೇಲೆ ವಿರೋಧ ಪಾರ್ಟಿಯವರು ಬೇಕಾದಷ್ಟು ಕೇಸ್ಗಳನ್ನು ಹಾಕಿ, FIRಗಳನ್ನ ಹಾಕಿ ಎಲ್ಲ ಕೂಡ ನಡೆದಿರುವಂಥದ್ದು ಇದೆ. ಅಲ್ಟಿಮೇಟ್ ಏನು ತೀರ್ಮಾನ ಆಗ್ತದೆ ಅದು ಮಾತ್ರ ಬಹಳ ಮುಖ್ಯ. ಸೊ ತೀರ್ಮಾನ ಮಾಡಿ ಬಿಹಾರದ ಇಡೀ ರಾಜಕಾರಣ ಏನಿದೆ ಅದು ಯಾವ ನಿಟ್ಟಿಗೆ ಹೋಗುತ್ತೆ, ಅದರ ಪರಿಣಾಮದ ಬಗ್ಗೆ ನಾವು ಕೂಡ ಚರ್ಚೆ ಮಾಡಬೇಕು. ಸೊ ಆದರೆ ಇಡೀ ಬಿಹಾರ್ ಅಸೆಂಬ್ಲಿಯಲ್ಲಿ ಪಕ್ಷಗಳ ಬಲಾಬಲ ಹೇಗಿದೆ ಅನ್ನೋದು ಕೂಡ ಭಾಳ ಮುಖ್ಯವಾದ್ದು. ಏನು ಈ ನಿತೀಶ್ ರಾಜೀನಾಮೆಯಿಂದ ಇವರ ಮೈತ್ರಿ ಖತಮ್ ಆಗಿದೆ, ಮುಗಿದೋಗಿದೆ. ಮತ್ತೊಂದು ರಾಜಕೀಯ ವೇದಿಕೆ ಬಿಹಾರ ಸಜ್ಜುಗೊಂಡಿದೆ. ಸರ್ಕಾರ ರಚನೆಯೋ ಚುನಾವಣೆಯೋ ಅಂತ ನಿತೀಶ್ ಕುಮಾರ್ ನಡೆ ಕುತೂಹಲ ಮೂಡಿಸಿದೆ. ಬಟ್ ಇಟ್ ಇಸ್ ಆಲ್ರೆಡಿ ಕ್ಲಿಯರ್. ಇನ್ನು ಬಿಹಾರ್ ವಿಧಾನಸಭೆ ಸಂಖ್ಯಾಬಲ ಇದೆಯಲ್ಲ ಅದು 243. ಸರ್ಕಾರ ರಚನೆಗೆ ಬೇಕಿರುವ ಮ್ಯಾಜಿಕ್ ಸಂಖ್ಯೆ 122. ಅಲ್ಲಿ RJD 80 ಸ್ಥಾನ ಇದೆ, JDU 71 ಸ್ಥಾನ ಇದೆ, BJP 53 ಸ್ಥಾನ ಇದೆ, ಕಾಂಗ್ರೆಸ್ 27 ಸ್ಥಾನ ಇದೆ, LJP 2 ಸ್ಥಾನ ಇದೆ, RLSP 2 ಸ್ಥಾನ ಇದೆ, HAM 1, ಪಕ್ಷೇತರರು 7, ಮ್ಯಾಜಿಕ್ ಸಂಖ್ಯೆ 122. ಒಟ್ಟು ಬಲಾಬಲ 243 ಅಲ್ಲಿರೋದು. ಸೊ ನಾನು ಅದನ್ನು ಇನ್ನೊಂದು ರೀತಿ ಹೇಳ್ತೀನಿ, ಮಹಾಗಠಬಂಧನದಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರ ಸಂಖ್ಯೆ ಎಷ್ಟಿದೆ ಈಗ ಅಂತ. ಸೊ ಮಹಾಗಠಬಂಧನದಲ್ಲಿ ರಾಷ್ಟ್ರೀಯ ಜನತಾದಳ 80 ಇದೆ, ಜನತಾದಳ 71 ಇದೆ, ಕಾಂಗ್ರೆಸ್ 27 ಇದೆ. ಟೋಟಲ್ 178 ಸ್ಥಾನಗಳು ಈ ಮಹಾಗಠಬಂಧನದಲ್ಲಿದೆ. ಸೊ ಇನ್ನು NDA ಸ್ಥಾನಗಳು ಎಷ್ಟಿವೆ ಅಂತ ನಾವು ನೋಡೋದಾದರೆ BJP 53 ಇದೆ, LJSP 2 ಇದೆ, RLSP 2 ಇದೆ, HAM 1 ಇದೆ, ಟೋಟಲ್ 58 ಇದೆ. ಅದರ್ಸಲ್ಲಿ CPIML 3 ಇದೆ, ಇಂಡಿಪೆಂಡೆನ್ಸ್ 4 ಇದ್ದಾರೆ, ಟೋಟಲ್ 7 ಆಗುತ್ತೆ. ಅಂದರೆ ನೀವು ಇದನ್ನು ಲೆಕ್ಕ ಹಾಕಿದರೆ ಮೆಜಾರಿಟಿ ಮಾರ್ಕ್ ನಾನು ಹೇಳಿದೆ 122, ನೀವು JDU ಪ್ಲಸ್ NDA ತಗೊಂಡ್ರೆ 129 ಸ್ಥಾನಗಳು ಬರ್ತವೆ. ಸೊ ಈ ನಡುವೆ ಲಾಲು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ಕರೆ ಕೊಟ್ಟಿದ್ದಾರೆ. ಅವರು ಯಾರು ಈ ನಿತೀಶ್ ಜೊತೆ ಇರುವ JDUದಲ್ಲಿರುವ ಶಾಸಕರು ನನ್ನ ಜೊತೆಗೆ ಬನ್ನಿ ನಾವು ಸರ್ಕಾರ ಮಾಡೋಣ ಅನ್ನುವ ಕರೆಯನ್ನು ಕೂಡ ಅವ್ರು ಕೊಟ್ಟಾಗಿದೆ. ಅಂದರೆ ಅಲ್ಲಿ ಬಿಹಾರದಲ್ಲಿ ಈ ಶಾಸಕರನ್ನು ಒಡೆಯುವ, ಶಾಸಕರನ್ನು ಸೆಳೆಯುವ ರಾಜಕಾರಣ ಪ್ರಾರಂಭ ಆಗಿದೆ ಎನ್ನುವ ಅನುಮಾನ ಕೂಡ ನನಗೆ ಕಾಡ್ತಾ ಇದೆ. ಎಸ್ ಡಾಕ್ಟರ್ MP ನಾಡಗೌಡ. ಅಲ್ಲಿ ನೀವೇ ಕ್ಲಿಯರ್ ಕೊಟ್ಟಿದ್ದೀರಲ್ಲ ಪಿಕ್ಚರ್ ಹೇಗಿದೆ ಏನಿದೆ. ಈಗ ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ, ಹಿ ಹ್ಯಾಸ್ ರಿಸೈನ್ಡ್. ಫರ್ದರ್ ನೆಕ್ಸ್ಟ್ ಸ್ಟೆಪ್ ಅವ್ರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಲಾಲು ಭಾಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಲಾಲು ಲಾರ್ಜೆಸ್ಟ್ ಪಾರ್ಟಿ ನಾನು ಕರೀರಿ ನಾನು ಸರ್ಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ JDU ಶಾಸಕರಿಗೆ ಕರೆ ನೀಡಿದ್ದಾರೆ, ಬಂದ್ಬಿಡ್ರಪ್ಪ ಅಂತ. ಏನು ಆ ಚಾನ್ಸಸ್ ಅನ್ಸುತ್ತೆ ನಿಮಗೆ? JDU ಒಡೆಯುತ್ತೆ ಅಂತ ಅನ್ಸುತ್ತಾ? ಏನು ಗೊತ್ತಿಲ್ಲ. RJDದವರು ನಿತೀಶ್ ಕುಮಾರ್ ಜೊತೆ ಎಷ್ಟು ಅದಾರೆ ಯಾರಿಗೆ ಗೊತ್ತು.
ಇಟ್ ಇಸ್ ವೆರಿ ಡಿಫಿಕಲ್ಟ್. ಅಲ್ಲೂ ಹೊಡಿಬೋದು, ಇಲ್ಲೂ ಹೊಡಿಬೋದು. ನೋಡಿ, ಬಿಹಾರದಲ್ಲಿ ಮಹಾಗಠಬಂಧನ್ ಮಾಡಿಕೊಂಡು ಬಿಜೆಪಿ ವಿರುದ್ಧವಾಗಿ ಮತಗಳನ್ನು ಜನ ಕೊಟ್ಟಿರಬೇಕಾದ್ರೆ ಒಂದು ವೇಳೆ ನಿತೀಶ್ ಅವರಿಗೆ ಮಹಾಗಠಬಂಧನ್ ನಂಬಿಕೆ ಇಲ್ಲ, ಆ ಮೈತ್ರಿಕೂಟದ ಹೊರಬೇಕು ಅನ್ನೋದಾದ್ರೆ ಜನಗಳ ಮುಂದೆ ಹೋಗಬೇಕಾಯ್ತು. ಯಾವ ಪಕ್ಷಕ್ಕೆ 53 ಸೀಟುಗಳು ಮಾತ್ರ ಕೊಟ್ಟಿದ್ರು ಆ ರಾಜ್ಯದಲ್ಲಿ, ಬಿಜೆಪಿಗೆ ತಿರಸ್ಕಾರ ಮಾಡಿದ್ರು, ಬಿಜೆಪಿ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದ್ರು, ಕೇಂದ್ರ ಸರ್ಕಾರದ ಮೋದಿಯವರನ್ನ ಕಂಪ್ಲೀಟ್ ಆಗಿ ಅಪೋಸ್ ಮಾಡಿದ್ರು, ಅವರ ಮುಖವನ್ನು ನೋಡೋದಿಲ್ಲ, ಅವ್ರ ಜೊತೆಲಿ ವೇದಿಕೆಯನ್ನು ಹಂಚ್ಕೊಳ್ಳೋದಿಲ್ಲ, ಅವ್ರನ್ನ ರಾಜ್ಯಕ್ಕೆ ಕಾಲಿಡಬಾರ್ದು ಅಂತ ಹೇಳಿದ್ರು. ಅವ್ರ ಜೊತೆಲಿ ಹೋಗ್ತಕ್ಕಂಥ ಎಷ್ಟು ನೈತಿಕತೆ ಅಂತಕ್ಕಂಥ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಒಂದು ವೇಳೆ ಅವ್ರ ಭ್ರಷ್ಟಾಚಾರ ಇದ್ದು ನಿಜ, ಅದಕ್ಕೋಸ್ಕರ ರಾಜೀನಾಮೆ ಕೊಟ್ಟಿದ್ದಾರೆ, ಜನಗಳ ಮುಂದೆ ಹೋಗಬೇಕಾಗ್ತದೆ, ಜನಗಳ ಜೊತೆ ಮತ ಕೇಳಬೇಕಾಗ್ತದೆ. ಇದು ಅವಕಾಶವಾದಿ ತರ ರಾಜಕಾರಣ ಆಗ್ತದೆ. ನಾನು ಹೇಳ್ತೀನಿ, ಅವರು ಮೈತ್ರಿ ಮಾಡ್ಕೊಂಡಿರೋದಕ್ಕೆ, ಮೈತ್ರಿ ಧರ್ಮಕ್ಕೆ ದ್ರೋಹ ಬಗೆದಿದ್ದಾರೆ ಅಂತಕ್ಕಂಥ ಮಾತನ್ನ ನೇರವಾಗಿ ಇದಕ್ಕೆ ಕಾರಣಕರ್ತರು ಮೋದಿ ಮತ್ತು ಅಮಿತ್ ಶಾ ಅಂತಕ್ಕಂಥ ಮಾಸ್ಟರ್ ಪ್ಲಾನ್ ಅವರೇ ಕಾರಣ. ಯಾಕೆಂದ್ರೆ ಅವ್ರು ಯಾವುದೇ ವಿರೋಧ ಪಕ್ಷಗಳು 5 ವರ್ಷ ಕಂಪ್ಲೀಟ್ ಮಾಡಬಾರ್ದು ಅಂತಕ್ಕಂಥದ್ದು ಗುರಿ. ಮತ್ತೆ ಹೇಳ್ಬೇಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಅವರು ಸರ್ವಾಧಿಕಾರಿ ಧೋರಣವನ್ನು ಮಾಡ್ತಾ ಇರ್ತಕ್ಕಂಥ ಮತ್ತೊಮ್ಮೆ ಸಾಬೀತು ಮಾಡಿರೋದು ಬಿಜೆಪಿ ಅವರು. ಬಂದ ಡಾಕ್ಟರ್ ವೆಂಕಟೇಶ್ ಅವರು, ಒಂದು ಮೋದಿಯ ಬಗ್ಗೆ ಯಾವ್ಯಾವ ರೀತಿಯ ಮಾತುಗಳನ್ನು ಅವ್ರು ಆಡಿದ್ರು ಅನ್ನೋ ವಿವರವನ್ನು ಕೊಡಬಲ್ಲೆ ನಾನು. ಸೊ ಯಾರು ಸ್ವಲ್ಪ ಇದ್ದವರು ಅವಾಗಲೇ ನಿನ್ನ ಮಗನೇ ನೀನು ರಾಜಕಾರಣ ಹಾಳಾಗೋಗ್ಲಿ, ವೈಯಕ್ತಿಕವಾಗಿ ನರ ಅಂತಕ ಅಂದೆ, ಮನುಷ್ಯರು ಕೊಂದೆ ಅಂದೆ, ನನ್ನ ಜೊತೆ ವೇದಿಕೆ ಹಂಚ್ಗಳ ಅಂದೆ, ನಿಂದಿಸ್ತೆಯ ನನಗೆ ಯಾಕೋ ಅಂತ ಕೇಳಬೇಕಾಗಿತ್ತು. ಇದ್ರೆ ಸಮಯ ಸಾಧಕ ರಾಜಕಾರಣ ಇಲ್ದಿದ್ರೆ, ಆತ್ಮಾಭಿಮಾನದ ಪ್ರಶ್ನೆ ಬಂದಾಗ ಯಾರಾದರೂ ನಮ್ಮ ಆತ್ಮಾಭಿಮಾನ ಕೇಳಿಸಿ ಮಾತಾಡಿದ್ರೆ, ನೀ ಕೊಲೆಗಾರ ಅಂತ ಅಂದರೆ ಮರ್ತು ಬಿಟ್ಟು ಬಂದ ಹೆಗ್ಲ ಮೇಲೆ ಕೈ ಹಾಕ್ತೀವ ನಾವು. ಈಗ ಭ್ರಷ್ಟಾಚಾರವನ್ನೇ ಆಸಿ ಒದ್ದುಕೊಂಡು ಮಲಗಿರ್ತಕ್ಕಂಥ ಲಲ್ಲೂ ಕುಟುಂಬದ ಈ ಕರೆಯನ್ನು ಒಪ್ಪಿ ಯಾವ JDU ಶಾಸಕರು ಹೋಗ್ತಾರೆ ಅನ್ನುವಂಥದ್ದು ಅದೆಲ್ಲನೂ ಒಂದು ಊಹಾಪೋಹಗಳು, ಕಪೋಲಕಲ್ಪಿತ ವಿಚಾರಗಳು ಒಂದು. ಮತ್ತು ಇವತ್ತು ಏನು ರಾಜ್ಯದ ಹಿತದೃಷ್ಟಿಯಿಂದ ಒಬ್ಬ ಮುತ್ಸದಿ ರಾಜಕಾರಣಿಯಾಗಿ ನಿತೀಶ್ ಕುಮಾರ್ ತೀರ್ಮಾನ ತಗೊಂಡವರು ಮುಂದಿನ ದಿನಗಳಲ್ಲಿ ಪ್ರಶ್ನೆ ಬೇರೆ ನೋಡಿ ನೋಡಿ ನೀವು ಅಲ್ಲಲ್ಲ ಇವ್ರೆ ನಿಮ್ಗೆ ಅವ್ರು ಕೇಳ್ತಾರೆ, ನಾವ್ ಹೇಳ್ತೀವಿ ನಿಮ್ಮ ಅಲ್ಲ ನೀವ್ ಹೇಳ್ದಾಗ ಅಲ್ಲಲ್ಲ ನೋಡ್ರಿ ನೋಡ್ರಿ ಅಲ್ರಿ ನೋಡ್ರಿ ನೋಡ್ರಿ ಅವ್ರು ಅಲ್ಲಲ್ಲ ನೋಡಿ ಕಾರ್ಯಕ್ರಮದ ನಿರೂಪಕರು ಅವರು ಅಲ್ಲಲ್ಲ ಇಲ್ಲ ಕಾರ್ಯಕ್ರಮದ ನಿರೂಪಕರು ಅವರು ನಿಮ್ಮನ್ನು ಕೇಳಿದಾಗ ನೀವು ಪ್ರಶ್ನೆ ಕೊಡಿ. ರಾಘವೇಂದ್ರ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ನೀವು ನನ್ನನ್ನು ಕೇಳಬೇಡಿ, ಜಗಳ ರೀ. ನಾನು ಅವಕಾಶ ಒಂದು ನಿಮಿಷ ರೀ ನೋಡ್ರಿ, ಒಂದ್ ನಿಮಿಷ ರೀ, ಒಂದ್ ನಿಮಿಷ ರಾಘವೇಂದ್ರ ನೀವು ಸುಮ್ಮನಿರ್ರಿ, ನಾ ಎದ್ದೋಗ್ಬಿಡ್ತೀನಿ ಈಗ. ರಾಘವೇಂದ್ರ ರಾವ್ ಒಂದ್ ನಿಮಿಷ. ರಾಘವೇಂದ್ರ ರಾವ್, ನಿಮ್ಮ ಹೆಸರು ರಾಘವೇಂದ್ರ ಅಂತ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ, ಅದ್ಯಾರೋ ದೊಡ್ಡ ಸ್ವಾಮಿಗಳ ಹೆಸರು ಇಟ್ಕೊಬಿಟ್ಟು ಈ ರೀತಿ ಜಗಳ ಮಾಡ್ತೀರ. ನೀವು ಜಗಳ ನಾನು ಎದ್ದೋಗ್ಬಿಡ್ತೀರ ಅಷ್ಟೇ, ಕ್ಲೋಸ್ ಮಾಡ್ಬಿಟ್ಟು. ಯು ಶುಡ್ ಡಿಸ್ಕಸ್ ಸೀರಿಯಸ್. ಅದಾದ್ಮೇಲೆ ನಿಮ್ಗೆ ಅವಕಾಶ ನಾನು ಅವ್ರಿಗೆ ಅವಕಾಶ ಕೊಟ್ಟಿದ್ದೀನಿ. ತಪ್ಪಿದ್ರೆ ನಿಮ್ಗೆ ಸಮಯ ಕೊಟ್ಟಾಗ ಹೇಳಿ. ನಾಟ್ ಲವ್, ನಾಟ್ ಲವ್. ಒಂದ್ ನಿಮಿಷ, ನಾನು ಅವ್ರಿಗೆ 1 ಮಿನಿಟ್ ಅವರ ಮಾತಾಡಿದ ಮೇಲೆ ನಿಮಗೆ ಅಷ್ಟೇ ಸಮಯವನ್ನು ಕೊಡ್ತೀನಿ. ನಾನು ಕೊಡ್ತೀನಿ, ಬಟ್ ಯು ಶುಡ್ ಬಿ ಮೋರ್ ಸೀರಿಯಸ್ ಇನ್ ಎ ಡಿಸ್ಕಷನ್. ಇಟ್ ಇಸ್ ನಾಟ್ ಎ ಫಿಶ್ ಮಾರ್ಕೆಟ್.
It is not a market. It is personally like that. I will give you an opportunity. ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಯಾಕೆ ಗೊತ್ತಾ, ಒಂದು ನಿಮಿಷ, ಒಂದು ಒಬ್ಬರೇ ಅವ್ರು ಡಿಫೆಂಡ್ ಮಾಡ್ಕೋಬೇಕು, ಅವ್ರು ಡಿಫೆಂಡ್ ಮಾಡ್ಕೋಬೇಕು ಅವ್ರ ಪಾರ್ಟಿ. ಆ ಕಾರಣಕ್ಕೆ ಸಮಾನವಾದ ನಾನು ರಾಘವೇಂದ್ರ ರಾವ್ ನನಗೆ ಕೌಂಟರ್ ಮಾಡಬೇಕು ಅಂತ ನಾನು ಮಾಡ್ತೀನಿ, ನೀವು ಮಾಡ್ತೀರಿ. ಬಟ್ ಅವ್ರೊಬ್ಬರೇ ಅವ್ರು ಡಿಫೆಂಡ್ ಮಾಡಿ, ನಾನು ಅವ್ರಿಗೆ ಅವಕಾಶ ಕೊಡಬೇಕು. ಅವ್ರ ವ್ಯೂ ಅನ್ನು ನಾನು ಅವರ ವ್ಯೂ ಅನ್ನು ಒಪ್ಪದೇ ಇರ್ಬೋದು. ಬಟ್ ಐ ಆಮ್ ಎ ಡೆಮೊಕ್ರಾಟಿಕ್ ಪರ್ಸನ್. ಐ ಶುಡ್ ಗಿವ್ ಹಿಮ್ ಅಪಾರ್ಚುನಿಟಿ. ಹಿ ಶುಡ್ ಡಿಫೆಂಡ್. ಯಸ್, ಗೋ ಅಹೆಡ್. ಸೊ ಹಾಗಾಗಿ ಇವತ್ತು ನಮ್ಮ ದೃಷ್ಟಿಯಲ್ಲಿ ನಮ್ಮ ಕೇಂದ್ರ ಸಚಿವರು ಏನು ಹೇಳಿದ್ದಾರೆ ಅದನ್ನ ಅಷ್ಟನ್ನು ನಾನು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಒಬ್ಬ ಪಕ್ಷದ ವಕ್ತಾರನಾಗಿ. ಮತ್ತೆ ಇವತ್ತು ರಾಜ್ಯದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಅವ್ರು ತಗೊಂಡಿರ್ತಕ್ಕಂಥ ತೀರ್ಮಾನ ಸೂಕ್ತವಾಗಿದೆ ಅನ್ನುವಂಥದ್ದನ್ನ ನಾನು ಕೇಳಿದ ಪ್ರಶ್ನೆ ಬೇರೆ ಸರ್. ನೋಡಿ, ಒಂದು ಅಲ್ಲಲ್ಲ, ನನಗೆ ಪ್ರಶ್ನೆ ಅರ್ಥ ಆಯ್ತು. ಇವತ್ತು ನೋಡಿ, ಚುನಾವಣಾ ಸಂದರ್ಭಗಳಲ್ಲಿ ಸಾಕಷ್ಟು ನಾಯಕರುಗಳು ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ಇವತ್ತು ಆ ಹೇಳಿಕೆಗಳನ್ನ ಕೊಟ್ಟಾಕ್ಷಣ ಇವತ್ತು ಬೇರೆ ಬೇರೆ ವಿಚಾರಗಳನ್ನ ಬಲಿ ಕೊಟ್ಟು ಅದಕ್ಕೆ ಸ್ಟಿಕಾನ್ ಆಗ್ಬೇಕು ಅನ್ನುವಂತ ಮಾತನ್ನಿದೆಯಲ್ಲ, ಅದನ್ನ ಯಾವ ರೀತಿಯಲ್ಲಿ ನೀವು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ? ಅಲ್ಲ, ನಾನು ಅದು ಹೇಳ್ತಾ ಇಲ್ಲ. ನಾನು ಅವರು ಅಮಿತ್ ಶಾ ಬೈದ್ರೆ ನನಗೇನು ಬೇಜಾರಿಲ್ಲ. ಪ್ರಧಾನಿ ಮೋದಿ ನಮ್ಮೆಲ್ಲವರು, ಅವ್ರಿಗೆ ನರಾಂತಕ ಅಂತ ಕರೆದ್ಬಿಟ್ರು. ಅವ್ರ ಜೊತೆ ಮೋದಿ ಪ್ರತಿಭಟನೆ ನಿಂತ್ಕೋಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಹಿಂಗ್ ಕರೆದಿದ್ದೀರಪ್ಪ, ಗೆಟ್ ಔಟ್. ನೀವು ಅಂದ್ರೆ ಅವ್ರ ಮಾತು ಒಪ್ತೀರಾ? ಅವ್ರ ಮತ್ತೆ ಪಕ್ಕದಲ್ಲಿ ಕರ್ಕೊಂಡು ನೀವು ಒಪ್ಕೋತೀರಲ್ವಾ? ನಾನು ಯಾರು ನಂಬಲಿ ಸಾಮಾನ್ಯ ನಾಗರಿಕರಾಗಿ? ಕಾಂಗ್ರೆಸ್ ನಾಯಕರುಗಳು ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಏನೇನ್ ಮಾತಾಡಿದ್ದಾರೆ ಅನ್ನುವಂಥದ್ದು ಸಹ ನಿಮ್ ಗಮನದಲ್ಲಿದೆ. ಇವತ್ತು ಈ ದೇಶದ ರಕ್ಷಣೆಯನ್ನ ಮಾಡುವಂತ ಯೋಧರ ಬಗ್ಗೆ ಕಾಂಗ್ರೆಸ್ ನಾಯಕರು ಏನೇನು ಮಾತಾಡಿದ್ದಾರೆ ಅಂದ್ರೆ ಅದರ ಅರ್ಥ ಚುನಾವಣಾ ಸಂದರ್ಭದಲ್ಲಿ ಒಬ್ಬ ರಾಜಕೀಯ ನಾಯಕನಾಗಿ ಮಾತಾಡಿದಂತ ಮಾತುಗಳಿಗೆ ಬಿಟ್ವೀನ್ ದ ಲೈನ್ ಅನ್ನೇ ಅರ್ಥವನ್ನ ನೀವು ಇಟ್ಕೊಂಡು ಬೇರೆ ವಿಚಾರಗಳನ್ನ ಒಂದ್ ನಿಮಿಷ ಬೇರೆ ವಿಚಾರಗಳನ್ನ ಅಲ್ಲ ನಿತೀಶ್ ಕುಮಾರ್ ಅಲ್ಲಿಗೆ ನೀವ್ ಹೇಳೋ ಅರ್ಥ ಅಲ್ಲಿಗೆ ಅವ್ರು ಅದನ್ನ ಹೇಳಿದ್ದಾರೆ ಅಂತಂದ್ರೆ ಬಿಜೆಪಿ ಜೊತೆ ಹೋಗ್ಲೇಬಾರ್ದು, ಈ ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಅವರು ಬರಬಾರ್ದು ಅನ್ನುವಂಥದ್ದನ್ನ ಅಲ್ಲಿಗೆ ಭ್ರಷ್ಟಾಚಾರವನ್ನೇ ಇವರು ಪುಷ್ಟೀಕರಿಸ್ಕೊಂಡು ಹೋಗ್ಬೇಕು ಅಂತ ನಿಮ್ಮ ಅರ್ಥ ಆಯ್ತಾ? ಹೇಳಿ ಸರ್ ಅಷ್ಟೇ. ನನಗೆ ಅದಲ್ಲ, ನನಗೆ ಈ ದೇಶದ ಪ್ರಧಾನಿಯನ್ನ ಯಾರಾದ್ರೂ ಆ ರೀತಿ ತೆಗಳಿದ್ರೆ ನಾನು ಒಪ್ಕೊಳ್ಳಲ್ಲ. ಬಿಕಾಸ್ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್. ನಮ್ಮ ಪ್ರಧಾನಿ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ, ನಮ್ಮ ಪ್ರಧಾನಿ ಬೆನ್ನೆಲುಬಿದ್ದಂಗೆ ತೋರಿಸ್ಬೇಕು. ಅವರು 56 ಇಂಚಿನ ಎದೆ ಇಟ್ಕೊಂಡವರು ನನ್ನ ಬಗ್ಗೆ ಮಾತಾಡಿದ್ದಾರೆ. ಪ್ರಧಾನಮಂತ್ರಿಗಳ ಬಗ್ಗೆ ಮೋದಿ ಬಗ್ಗೆ ತೋರಿಸ್ತಾ ಇರ್ತಕ್ಕಂತ ಈ ಒಂದು ಉತ್ಸುಕತೆ ಇದೆಯಲ್ಲ, ನಿಜಕ್ಕೂ ನೀವು ಅಭಿನಂದನಾರ್ಹರು. ನಿಮ್ಮ ಬಗ್ಗೆ ನಮಗೆ ಭಾರಿ ಇದಿದೆ. ಆಮೇಲೆ ಪ್ರಧಾನಮಂತ್ರಿಗಳ ಬಗ್ಗೆ ನಿಮ್ಮ ಕಳಕಳಿ ಇದೆಯಲ್ಲ, ಅದನ್ನು ನಾನು ಮೆಚ್ಚುತ್ತೇನೆ. ಅದರ ಅರ್ಥ ಅವರಲ್ಲ, ನೀವು ನಾಳೆ ಪ್ರಧಾನಿ ಆದ್ರೂ ಅಲ್ಲ. ಚುನಾವಣಾ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರು ಏನೋ ಒಂದಷ್ಟು ಮಾತನ್ನ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂದಾಕ್ಷಣ ಅವರು ಶಾಶ್ವತವಾಗಿ ಮೋದಿನಾಗ್ಲಿ ಬಿಜೆಪಿನಾಗ್ಲಿ ದೂರ ಇಟ್ಟು ಇವರು ಬೇರೆ ವಿಚಾರಗಳನ್ನೆಲ್ಲ ಪುಷ್ಟೀಕರಿಸಬೇಕು. ಈಗ ನಾವು ಲಿಂಗಾಯತರ ಸ್ಟೋರಿಗೆ ಹೋಗೋಣ. ಬಿಹಾರ ಬಿಹಾರದ ವಿಚಾರಕ್ಕೆ ನಮ್ಮ ರಾಜ್ಯದ ಬೇಕಾದಷ್ಟು ಸಮಸ್ಯೆಗಳಿದೆ ನೋಡ್ರಿ. ಈಗ ಲಿಂಗಾಯತ್ ಸ್ಟೋರಿ ನಾವು ತಗೊಳ್ಳಿ, ಅದು ನಮ್ಮ ರಾಜ್ಯಕ್ಕೆ ಸಂಬಂಧ. ಇದ್ರ ಬಗ್ಗೆ ವೀಕ್ಷಕರೇ ಆಯ್ತು, ಪ್ರಿಯ ವೀಕ್ಷಕರೇ, ನನಗಿನ್ನೇನಲ್ಲ, ನಮ್ಮ ದೇಶದ ಪ್ರಧಾನಿಯನ್ನ ಅಗೌರವದಿಂದ ಬೈದವರು, ಅವರು ಸಮಾಜವಾದಿ ಚಳವಳಿಯಿಂದ ಬಂದವರು. ಅವ್ರ ಬಗ್ಗೆ ನನಗೆ ಭಾಳ, ಇಬ್ಬರ ಬಗ್ಗೆ ನನಗೆ ಗೌರವ. ನಿತೀಶ್ ಕುಮಾರ್ ಬಗ್ಗೆ ಭಾಳ ಪ್ರೀತಿ, ಸಮಾಜವಾದಿ ಚಳವಳಿಯಿಂದ ಬಂದಿದ್ದಕ್ಕೆ. ಮೋದಿ ಅವರ ಹುದ್ದೆಗಾಗಿ ಗೌರವ. ಅವರು ನಮ್ಮ ದೇಶದ ಹ್ಯಾಂಗ್ ಕಚ್ಚಾಡ್ಕೊಂಡ್ರಪ್ಪ, ಹ್ಯಾಂಗ್ ಬೈಕೊಂಡ್ರಪ್ಪ, ಬಾ ಶಿವ 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 ಹಂಗೆ ಬೈಕೊಂಡ್ರೆ ಈಗ ಮೇಲೆ ಕೈ ಹಾಕ್ತಾರಲ್ಲಪ್ಪ, ಅಷ್ಟೇ ನಾನು ಉಳಿದುಕೊಂಡೆ. ಮುಂದಿನ ಸುದ್ದಿ ತರೋಣ. ರಾಜ್ಯದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಏನಿದೆ
ಅದು ಇವತ್ತು ತಾರಕಕ್ಕೇರಿದೆ. ಕೆಲವರು ಧರ್ಮ ಘೋಷಣೆಯ ಪರವಾಗಿದ್ದರೆ ಕೆಲವರಿಗೆ ಲಿಂಗಾಯತ ಹಾಗೂ ವೀರಶೈವ ಪದಗಳ ಬಗ್ಗೆ ಅವರು ಜಿಜ್ಞಾಸೆಯನ್ನು ಮುಂದುವರಿಸಿದ್ದಾರೆ. ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷ ಎನ್ ತಿಪ್ಪಣ್ಣ ಪ್ರತ್ಯೇಕ ವೀರಶೈವ ಲಿಂಗಾಯತ ಧರ್ಮಕ್ಕೆ ವಿರೋಧಿಸುತ್ತಿರುವವ BJPಯನ್ನು ಹಿಂದುತ್ವವಾದಿ ರಾಜಕಾರಣ ಅವರದ್ದು ಅಂತ ಜರೆದಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಅವರು ಯಡಿಯೂರಪ್ಪಗೆ ಬದ್ಧತೆ ಇಲ್ಲ ಅಂತಲೂ ಆರೋಪಿಸಿದ್ದಾರೆ. ಇತ್ತ ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಕೂಡ ಏನು ಸಮಾಜದ ಕೂಗಿಗೆ ಧ್ವನಿಗೂಡಿಸಿದ್ರು, ಲಿಂಗಾಯತ ಪ್ರತ್ಯೇಕ ಧರ್ಮವಾಗಬೇಕು ಅಂತ ಹೇಳಿದ್ದಾರೆ. ಈ ವಿಚಾರದಲ್ಲಿ BSY ಸಮ್ಮತಿ ಕೂಡ ಇದೆ, ಆದರೆ ಅವರು ಮೌನ ವಹಿಸಿರೋದು ಸರಿಯಲ್ಲ ಅಂತಲೂ ಶಾಮನೂರು ಹೇಳಿದ್ದಾರೆ. ಇನ್ನು ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಮ್ಮೆ ಮನವಿ ಬಂದರೆ ಲಿಂಗಾಯತ ಸಮುದಾಯವನ್ನು ಪ್ರತ್ಯೇಕ ಧರ್ಮವಾಗಿ ಘೋಷಣೆ ಮಾಡೋದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ, ಆದರೆ ಇದುವರೆಗೆ ಸರ್ಕಾರಕ್ಕೆ ಯಾರೂ ಮನವಿನೇ ಸಲ್ಲಿಸಿಲ್ಲ ಅಂತ ಹೇಳಿದ್ದಾರೆ. ಆದರೆ ಮಹಾಸಭಾ ಮುಖ್ಯಮಂತ್ರಿ ಹೇಳಿಕೆಯನ್ನು ತಳ್ಳಿ ಹಾಕಿದೆ. ವೀರಶೈವ ಮಹಾಸಭಾದಿಂದ ಜೂನ್ 14ರಂದೇ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಅಂತಾನು ಸಂಘಟನೆಯ ಮುಖಂಡರು ಸ್ಪಷ್ಟಪಡಿಸಿದ್ದಾರೆ. ಜಾತಿವಾದಿಗಳಿಗೆ ಮಾತ್ರ ಆ ಥರ ಕಾಣಿಸೋದು, ಯಾರು ಜಾತಿವಾದಿಗಳಿದಾರಲ್ಲ ಅವರು ಮಾತ್ರ ಹಂಗೆ ಕಾಣಿಸುತ್ತೆ. ಇನ್ನೂ ಬಂದೇ ಇಲ್ಲ ರಿಕ್ವಿಷನ್, ಶಿಫಾರಸು ಎಲ್ಲಿ ಬರ್ತದೆ? ನಾನೇನು ಹೇಳಿದ್ದೀನಿ, ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ರಿಕ್ವಿಷನ್ ಕೊಟ್ಟರೆ ಗೌರ್ಮೆಂಟ್ ವಿಲ್ ಕನ್ಸಿಡರ್ ಅಂತ ಹೇಳಿದ್ದೀನಿ ಅಷ್ಟೇ. ಅದು ಹಿಂದುತ್ವ, BJPಯವ್ರದ್ದು ಹಿಂದುತ್ವ. ಅವರು ವೀರಶೈವ ಲಿಂಗಾಯತ ಒಂದೇ ಅನ್ನೋದನ್ನು ಒಪ್ಪಿಕೊಂತಾರೆ, ಆದರೆ ಸ್ವತಂತ್ರ ಧರ್ಮಕ್ಕೆ ಅವರ ಅಡ್ಡಿ ಇದೆ. ಅದು ಹಿಂದುತ್ವ, BJPಯವ್ರದ್ದು ಹಿಂದುತ್ವ. ಅವರು ವೀರಶೈವ ಮಹಾಸಭಾಧ್ಯಕ್ಷರು ವೀರಶೈವ ಲಿಂಗಾಯತ ಪರವಾಗಿ ಅದಾವೆ. ಇದು ಇವತ್ತು ನಿನ್ನೆದಲ್ಲ, 40 ವರ್ಷದಿಂದ ನಮ್ಮ ಹಿಂದಿನರೆಲ್ಲ ನಮ್ಮ ಸ್ವತಂತ್ರ ಧರ್ಮ ಅಂತ ಹೇಳ್ಕೊಂತ ಅಂದರೆ ನಾವು ಅದಕ್ಕೆ ಅಂಟ್ಕೊಂಡಿದ್ದೇವೆ. ಈಗಲೂ ಕೂಡ ಅದಕ್ಕೆ ಅಂಟ್ಕೊಂಡಿದ್ದೇವೆ. ಹಿಂದಿನ ವಿಮಾನ ಕಂಡಲ್ಲ, ನಾನೇ ಅಧ್ಯಕ್ಷ ಇದ್ದಾಗಲೇ ಸೊಲ್ಲಾಪುರಕ್ಕೆ ಹೋಗಿ ಅಲ್ಲ ಡೆಲ್ಲಿಗೆ ಹೋಗ್ಬಿಟ್ಟು ಸುಶೀಲ್ ರಾವ್ ಸಿಂಧೆ ಅವ್ರನ್ನ ಕಂಡು. ಎಸ್, ನಾನು ಹೇಳಿದೆ ಇದು ಒಂದು ಬಹಳ ಎಂಥ ಪೊಲಿಟಿಕಲ್ ಮೂವ್ ಅಂದರೆ, ಧರ್ಮ ಹೌದು ಅಲ್ವಾ ಅನ್ನೋದು ಡಿಫ್ರೆಂಟ್ ಇಶ್ಯೂ ದಟ್ ವಿ ಕ್ಯಾನ್ ಡಿಸ್ಕಸ್, ನನಗೆ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಆದರೆ ಇದು ಬಹಳ ಆಲೋಚನೆ ಮಾಡಿದ ಅದ್ಭುತವಾದ ಪೊಲಿಟಿಕಲ್ ಮೂವ್ ಅಂತ ಹೇಳಿದರೆ ಇದಕ್ಕೆ ರಾಜಕೀಯ ಪರಿಣಾಮಗಳಿದು ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಬೀರ್ತಾರೆ. ಈವನ್ ಕಾಂಗ್ರೆಸ್ ಒಳಗಡೆ ಯಾವುದು ಬೀರ್ತಾ ಇಲ್ಲ, ಆದರೆ JDS ಒಳಗಡೆ ಅಂಥ ಪ್ರಭಾವ ಇದೆ. BJPಯಲ್ಲಂತೂ ಪಾಪ ಭಾಳ ಸೀರಿಯಸ್ ಆದ ಸ್ಥಿತಿಯಲ್ಲಿದೆ. ಇದೆಲ್ಲ ಹೀಗಿದ್ರೆ ಈತ JDS ಲಿಂಗಾಯತ ಧರ್ಮ ವಿಚಾರವಾಗಿ ಒಡಕಿನ ಧ್ವನಿ JDSನಲ್ಲಿದೆ. ನಿನ್ನೆಯಷ್ಟೇ ಕುಮಾರಸ್ವಾಮಿ ಪಕ್ಷದ ಪರಿಷತ್ ಸದಸ್ಯ ಹೊರಟ್ಟಿ ಹೇಳಿಕೆ ಕೇವಲ ವೈಯಕ್ತಿಕ ಹೇಳಿಕೆ ಅಂತ ಹೇಳಿದರು. ಇದೀಗ ಬಸವರಾಜ ಹೊರಟ್ಟಿ HDKಗೆ ತಿರುಗೇಟು ನೀಡಿದ್ದಾರೆ. ನಾನು ಲಿಂಗಾಯತ ಸಮಾಜದ ವ್ಯಕ್ತಿಯಾಗಿ ಧರ್ಮ ಘೋಷಣೆಯನ್ನು ಬೆಂಬಲಿಸ್ತೇನೆ ಅಂತ ಅವರು ಇನ್ನೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಕುಮಾರಸ್ವಾಮಿ ಹೇಳಿದ ಮಾತುಗಳು ಅವರ ವೈಯಕ್ತಿಕ ಅಂತ ಇವರು HDKಗೆ ಟಾಂಗ್ ನೀಡಿದ್ದಾರೆ. ವೈಯಕ್ತಿಕವಾದಂಥ ಅಭಿಪ್ರಾಯ ಅವರು ಹೇಳ್ಬೋದು, ಒಕ್ಕಲಿಗರು ಕೇಳ್ತಾರೆ, ಕುರುಬರು ಕೇಳ್ತಾರೆ, ಬೇರೆ ನೋಡಿ ಡೆಮಾಕ್ರಸಿ ಒಳಗೆ ಯಾರು ಬೇಕಾದವ್ರು ಕೇಳ್ಬೋದು, ಕೇಳೋಕ್ಕಂತಾಗಲ್ಲ. ಬಟ್ ನಮ್ಮ ಎದುರಿಗೆ ಬಂದಂಥ ಇಶ್ಯೂ ಏನಂದ್ರೆ ಇವತ್ತು ಅನೇಕ ವರ್ಷಗಳಿಂದ ಈ ಕಮ್ಯುನಿಟಿಗೆ ಅನ್ಯಾಯ ಆಗಿದ್ದನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋದು 90% ಲಿಂಗಾಯತು, 90% ಸ್ವಾಮಿಗಳ ಅಭಿಲಾಷೆ. ಅವ್ರ ಪ್ರಕಾರ ನಾವು ಹೊಂಟಿದ್ದೀವಿ. ಸಮಾಜದ ನನ್ನ ಕಡೆ ಏನಾತಂದ್ರೆ 100 ಯೂತ್ಸ್ ಬಂದರು, ಕೇಳಿದರು, ನಮಗೆ 96% ಅದು ನಮಗೇನು ಸಿಕ್ಕಿಲ್ಲ, 71% ಸಿಕ್ಕಿದೆ. ಮತ್ತು ನಾ ಹೇಳಿದೆ ನಾ ಜಾತಿ ಮಾತಾಡೋದು ಅಂದೆ. ಹಾಗಾದ್ರೆ ನೀವು ಲಿಂಗಾಯತ ಲೆಬಲ್ ಹಚ್ಕೊಂಡಿರಿ, ಮತ್ತು ನೀವು ನಮ್ಮನ್ನು ಎಲ್ಲ ಕಮ್ಯುನಿಟಿಯವರು ನೋಡ್ತಾರೆ, ನೀವು ಯಾಕೆ ನೋಡೋದಿಲ್ಲ? ನೀವು ನೋಡ್ಲಿಕ್ಕಾದ್ರೆ ಈ ಜಾತಿ ಬಿಟ್ಟು ಬೇರೆ ಜಾತಿಗೆ ಹೋಗ್ರಿ ಅಂದ್ರೆ ಅವ್ರು ನನಗೆ ಎಲ್ಲ ಸ್ಟಡಿ ಮಾಡಿದಾಗ ನಮಗೂ ನ್ಯಾಯ ಅನಿಸ್ತೀವಿ. ಅದು ಒಂದು ಪಾರ್ಟ್. ಬಟ್ ಭಾಳ ವರ್ಷದಿಂದ ಈ ಥರ ಇದನ್ನು ವೀರಶೈವ ಲಿಂಗಾಯತ ಅನ್ನೋದು ಇದನ್ನು ಡಿಸ್ಕ್ರಿಮಿನೇಷನ್ ಮಾಡ್ಕೊತ ಬಂದಾರೆ. ಈಗ ಯಡಿಯೂರಪ್ಪರಾಗಲಿ, ಶಾಮನೂರು ಶಿವಶಂಕರಪ್ಪ ಆಗಲಿ, ಅವರು ಒಂದು ಹೇಳಬೇಕು, ಅವ್ರು ಲಿಂಗಾಯತರು ಅನ್ನಬೇಕು ಅಥವಾ ಏನೋ ವೀರಶೈವರು ಅನ್ನಬೇಕು. ಎರಡೂ ದಂಡಿ ಮೇಲೆ ಈಗ ನಮಗೆ ಅದು ಅಖಿಲ ಭಾರತ ಬ್ರಾಹ್ಮಣರ ಸಂಘ ಐತಿ, ಅಲ್ಲಿ ವೈಷ್ಣವರು ಸ್ಮಾರ್ತತ್ತಿಲ್ಲ, ಎಲ್ಲರೂ ಒಂದು. ಈಗ ಒಕ್ಕಲಿಗರ ಅಖಿಲ ಭಾರತ ಒಕ್ಕಲಿಗರ ಸಂಘತೆ ಅಲ್ಲಿ ಮರಸ ಒಕ್ಕಲಿಗರು, ಬೇರೆ ಬೇರೆ ಒಕ್ಕಲಿಗ, ಕುಂಚಡಿ ಒಕ್ಕಲಿಗ ಇಲ್ಲ. ಇದನ್ನೇ ಕೆಲವು ರಾಜಕೀಯ ಇಟ್ಸ್ ಭಾಳ ಒಂದು ಈ ಪೊಲಿಟಿಕಲ್ ಮೂವ್ ಬೀರ್ತಾ ಇರುವ ಪರಿಣಾಮಗಳ ಬಗ್ಗೆ ಮಾತನಾಡ್ತಾ ಇದ್ದೆ. ರಾಘವೇಂದ್ರ ರಾಯರೇ, ಕೂಗಿ ಎಷ್ಟು ಬೇಕಾದ್ರೂ ಕೂಗಿ. ಈಗ ಯಡಿಯೂರಪ್ಪ ನಿಮ್ಮ ಇವರು ಏನು ಹೇಳಿದ್ದಾರೆ, ಕುಮಾರಸ್ವಾಮಿ ಹೇಳಿದ್ದಾರೆ, ಹೊರಟ್ಟಿ ಅಂತೇಳಿ ಇರೋದು ನೋಡಿ ಭಾಳ ಒಬ್ರಿಗೊಬ್ರು ಟಾಂಗ್ ಕೊಟ್ಟಿದ್ದಾರೆ, ಒಬ್ರಿಗೊಬ್ರು ಕಾಲು ಎಳೆದಿದ್ದಾರೆ, ಒಬ್ರಿಗೊಬ್ರು ಉಗಿದಿದ್ದಾರೆ. ಭಾಳ ಬಂದರೆ ಈ ಉಗಿಯೋದು ಅಂದರೆ ನಾನು ಹೇಳಿದ್ದು ಮೋದಿ ಅಥವಾ ನಿತೀಶ್ ಕುಮಾರ್ದಲ್ಲ, ಇದು ಭಾಳ ಸೆಟಲ್ಡ್ ಆಗಿ ಸ್ಮೂತಾಗಿ ಒಬ್ರಿಗೊಬ್ರು ಕಾಲು ಎಳೆದ್ಬಿಟ್ಟಿದ್ದಾರೆ. ಎಷ್ಟು ಬೇಕಾದ್ರೂ ಕೂಗಾಡಿ ನೀವು ನೋಡಿ. ಈಗ ನಾವು ಯಾರು ಮಾತಾಡಲ್ಲ. ಭಾಳ ಕ್ಲಿಯರ್ ಆಗಿ ಹೇಳಿದ್ರು. ನಾನು ಮುಂಚೆ ಇದಕ್ಕೆ ಸ್ವಲ್ಪ ಹಂಗೆ ಹಿಂಗೆ ಇದ್ದೆ, ನಂತರದಲ್ಲಿ ನೀವು ಲಿಂಗಾಯತರು ಹೌದಲ್ವಾ, ಲಿಂಗಾಯತರ ಅಂತ ಹೇಳ್ಕತ್ತಿರಲ್ವಾ,
ಲಿಂಗಾಯತರ ಅಂತ ಹೇಳಿದ ಮೇಲೆ ನೀವು ಇದಕ್ಕೆ ಪ್ರಪೋಸ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನೆಲ್ಲ ಬಂತು. ಆಗ ನಾನು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಇದು ಸರಿ ಅನ್ನಿಸ್ತು ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ಅದು ಬನ್ನಿ ಲೇಟೆಸ್ಟ್ ಸ್ಟೇಜ್ಗೆ ನಿನ್ನೆ ಕುಮಾರಣ್ಣ ಹೇಳಿದ್ರು. ಕುಮಾರಣ್ಣ ಹೇಳಿದ್ದು ಇದೇ ರೀತಿಯಾಗಿ ಬೇರೆ ಬೇರೆ ಸಮುದಾಯದವರು ಕೇಳಿದಂಥ ಸಂದರ್ಭದಲ್ಲಿ ಸಮಾಜದ ಸ್ವಾಸ್ಥ್ಯ ಕೆಡುತ್ತೆ ಅಂತಕ್ಕಂಥ ವಿಚಾರ ಹೇಳಿದ್ರು. ಜೊತೆಗೆ ಅವ್ರು ಹೇಳಿದಂಥ ಮಾತಿನಲ್ಲಿ ಸಾಮಾಜಿಕ ಕಳಕಳಿ ಇತ್ತು. ಇವ್ರ ಹೇಳಿಕೆಯಲ್ಲಿ ಕಳ್ಕಳಿ ಇಲ್ಲ, ಖಂಡಿತ ಇದೆ. ಇಲ್ಲ ಇಬ್ಬರ ಹೇಳಿಕೆಯಲ್ಲಿ ಕಳ್ಕಳಿ ಹೆಂಗಿರುತ್ತೆ ಅದು? ಒಬ್ಬರಿಗೆ ಈಗ ಅದರಲ್ಲಿ ನೋಡಿ, ಇದೆಲ್ಲದಕ್ಕಿಂತ ಹೆಚ್ಚಿಂದು ಮಾನವ ಧರ್ಮ ಅಂತಕ್ಕಂಥದ್ದು. ಮಾನವ ಧರ್ಮ ಅಂತಕ್ಕಂಥದ್ದು ಒಂದು ಇದ್ಬಿಟ್ಟಿದ್ರೆ ಇದೆಲ್ಲ ಯಾವುದೋ ಬರ್ತದೆ. ನೀವು ಹೇಗೆ ಈ ವಿಚಾರದಲ್ಲಿ ಕೂಗು ಆಡಲ್ಲ, ಗಲಾಟೆನೂ ಮಾಡಲ್ಲ, ಆಯ್ತಾ? ಜಾಣತನದ ಉತ್ತರ ಕೊಡಕ್ ಟ್ರೈ ಮಾಡ್ತಾರೆ. ಏನಿದೆ ಅಲ್ಲಿ ಈಗ ಕಾಲಳಿ ಹಾಕ್ಬೋದ್ರಿ ನಮ್ಮ ವೆಂಕಟೇಶ್ದು. ಈಗ ಹೇಳಿ, ಈಗ ಇಬ್ಬರ ಇಬ್ಬರ ನಡುವೆ ಈ ವಿಚಾರದಲ್ಲಿ ಏನಿಲ್ಲ ವ್ಯತ್ಯಾಸ. ಸರ್, ಇಟ್ ಇಸ್ ಎ ಸೀರಿಯಸ್ ಇಶ್ಯೂ. ಈಗ ಒಬ್ರು ಬಂದೆ JDS ರಾಜ್ಯಾಧ್ಯಕ್ಷರು, ಇನ್ನೊಬ್ರು ಹಿರಿಯ ನಾಯಕರು, ಇವ್ರ ನಡುವೆ ಭಿನ್ನಾಭಿಪ್ರಾಯ ಇದೆ ಈ ವಿಚಾರದಲ್ಲಿ. ಅಭಿಪ್ರಾಯ ಅಂತಕ್ಕಂಥದ್ದು ಏನು ಸರ್? ಅವ್ರು ಹೇಳಿದ್ರು ಅವರ ಅಭಿಪ್ರಾಯ ಅಂತ. ಅದಲ್ಲ ಅಂದ್ರಲ್ಲ ಇಬ್ರು ವೈಯಕ್ತಿಕ ಅಭಿಪ್ರಾಯ ಅಂತ. ನೋ ಇಟ್ ಇಸ್ ಎ ಸೀರಿಯಸ್ ಥಿಂಗ್. ಈಗ ನೀವು ಇಬ್ರು ಆ ರೀತಿ ಭಿನ್ನಾಭಿಪ್ರಾಯ ಇದ್ರೆ ಯಾರೋ ಒಬ್ಬರು ಪಕ್ಷ ರಾಜ್ಯ ಸರ್ ಅವ್ರು ನೋಡಿ ಕುಮಾರಸ್ವಾಮಿ ಅವರು ಮಾತಾಡುವಾಗ ವೆರಿ ಕ್ಲಿಯರ್ ಆಗಿ ಹೇಳಿದ್ರು ಏನಂತ, ಇದಕ್ಕಿಂತ ಸೀರಿಯಸ್ ಇಶ್ಯೂಗಳು ಇವತ್ತು ಬಹಳ ಇದೆ. ಬರಗಾಲ ಬರಗಾಲ ಬಂದಿದೆ, ಅಂತ ಸೀರಿಯಸ್ ವಿಷಯಗಳು ವೀರಶೈವ ಧರ್ಮ ಅಂತಕ್ಕಂಥದ್ದನ್ನ ಸಮಾಜ ಅದಕ್ಕೆ ಕಾರಣ ಏನು ಗೊತ್ತಾ? ನಿಮ್ಗೆಲ್ಲ ಇರೋ ಭಯದ ರಾಜಕೀಯ ಪರಿಣಾಮ. ಕುಮಾರಸ್ವಾಮಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಅದನ್ನ ಬೆಂಬಲಿಸೋದು ಕಷ್ಟ, ಸುಮ್ಮನೆ ಇರೋದು ಕಷ್ಟ, ಬಿಕಾಸ್ ದ ಪೊಲಿಟಿಕಲ್ ರಿಪರ್ಕಷನ್ಸ್. ನಿಮ್ಗೆ ಅದ್ರ ಬಗ್ಗೆ ಭಯ ಇದೆ. ಇದು ಧರ್ಮ ಹೌದೋ ಅಲ್ವೋ, ಈ ಧರ್ಮ ಸಿಗುತ್ತಾ, ಇದೆಲ್ಲ ನಿಮ್ಗೆಲ್ಲ ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಇಂಪಾರ್ಟೆಂಟ್ ರಾಜಕೀಯ ಪರಿಣಾಮ, ವೋಟ್ ಬ್ಯಾಂಕ್, ಪಾಲಿಟಿಕ್ಸ್. ಎಸ್ ಡಾಕ್ಟರ್. ಅಲ್ಲ, ವೀರಶೈವ ಧರ್ಮ ಬೇರೆ ಕೇಳಬೇಕನ್ನುವಂಥದ್ದು ಮೊದಲಿಂದ ಸ್ಟಾರ್ಟ್ ಆಗಿದೆ. ಇದು ಇವತ್ತಲ್ಲ. ವೀರಶೈವ ಧರ್ಮ ಆದಾಗೂ ಆಗಿದೆ, ಬಸವಣ್ಣವರು ಬಂದು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದಾಗೂ ಇದೊಂದು ಬೇರೆ ಧರ್ಮ ಅಂತಾಗಿದೆ. ಅದ್ರ ರಾಜಕೀಯವಾಗಿ ಇದನ್ನು ಒಪ್ಕೊಳ್ಳುವಂಥ ಸ್ಥಿತಿ ಇವತ್ತು ಬಂದಿದೆ. ಇವತ್ತು ಎಲ್ಲರೂ ಹೇಳ್ತಾರೆ ಸಿದ್ದರಾಮಯ್ಯನವರು ಇದನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತ. ನಾವು ರಿವರ್ಸ್ ಆಗ್ಬೋದಲ್ಲ, ಈ ಸಮಾಜದವರು ಇವತ್ತಿನ ಟೈಮ್ನಲ್ಲಿ ಇದೊಂದು ಧರ್ಮ ಆಗಕ್ಕೆ ನನಗೆ ಸಿಗುತ್ತೆ ಅಂತೇಳಿ ಇದನ್ನು ಉಪಯೋಗ ಮಾಡ್ಕೊಂಡಿರ್ಬೋದು. ಇಲ್ಲಿ ಅಲ್ಲ, ನೀವು ಸಿದ್ದರಾಮಯ್ಯನವ್ರು ಮಾತ್ರ ದೇವ್ರ ಪೂಜೆ ಮಾಡಿ ಕುತ್ಕೋಬೇಕು, ನೀವೆಲ್ಲ ಪಾಲಿಟಿಕ್ಸ್ ಮಾಡ್ಬೋದು. ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಬಿಲಾಂಗ್ಸ್ ಟು ದ ಪಾರ್ಟಿ, ಪಾಲಿಟಿಕ್ಸ್ ಮಾಡಲ್ಲ ಅಂತ ಹೇಳಿದ್ರಾಗ ಅರ್ಥ ಇಲ್ಲ. ಎವ್ರಿಬಡಿ ವಿಲ್ ಯೂಸ್ ರಾಜಕೀಯ ಉಪಯೋಗ ಮಾಡುವಂಥದ್ದಿಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಅಂದ್ರೆ ಆ ಮೂವಿನ ದೂರಗಾಮಿ ಪರಿಣಾಮ ಭಯ ಇದೆ. ಯಾರ್ಯಾರು ಏನೇನು ಮಾತಾಡ್ತಾರೆ ಅದ್ರ ಬಗ್ಗೆ. ಫಾರ್ ಎಕ್ಸಾಂಪಲ್, ಇದು ಬೇರೆ ಧರ್ಮ ಆದ್ರೆ ಅಣ್ತಮ್ಮ ಹಿಂದೂ ನಾವೆಲ್ಲ ಅಣ್ತಮ್ಮರಾಗಿರಕ್ಕಾಗಲ್ವಾ? ಈ ಜೈನರು ಇದಾರೆ, ಸಿಖ್ರು ಇದಾರೆ, ಅಣ್ತಮ್ಮ ವ್ಯವಸ್ಥೆ ಏನು ಬದಲಾವಣೆ ಆಗೋದಲ್ಲ ಯಾವುದೇ ರೀತಿ. ಅಲ್ಲಿಂದ ಇವ್ರು ನಾವು ಬೇರೆ ಧರ್ಮನ ಇದೀವಿ ಅಂದಾಗ ರಾಜ್ಯದ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ನೋಡಿದ್ದಾರೆ. ಮೊದಲು ನಮಗೆ ಜೂನ್ ತಿಂಗಳಲ್ಲಿ ಒಂದು ಬೇಡಿಕೆ ಬಂದಿದ್ದು ನಿಜ. ಈಗ ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಅಂದ್ರೆ, ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕೂಡಿಸಿ ಒಂದು ಮನವಿನ ಕೊಡಿ, ಬಹುದೊಡ್ಡ ಸಮುದಾಯದ ಬಗ್ಗೆ ನಾವು ಸರ್ವಧರ್ಮವನ್ನು ಪಾಲಿಸ್ತೀವಿ ಅನ್ನೋದಾದರೆ, ಸರ್ವರಿಗೂ ಸುಖವನ್ನು ಬಯಸ್ತೀವಿ ಅನ್ನೋದಾದರೆ, ಅದು ನಂಬಿಕೆ ಇರೋರಾಗಿ, ಅದು ಅವ್ರ ಅಧಿಕಾರ ತಗೊಳ್ಳೋ ದಿವಸ, ಬಸವ ಜಯಂತಿ ದಿವಸ ಅಧಿಕಾರ ತಗೊಂಡ ಮೇಲೆ ಬಸವಣ್ಣನ ಮೇಲೆ ನಂಬಿಕೆ ಇಟ್ಕೊಂಡಿರೋರಿಗೆ ನಾವು ಸಮಾನತೆಯನ್ನು ಕಾಪಾಡತಕ್ಕಂಥ ದೃಷ್ಟಿಕೋನದಲ್ಲಿ ಆ ಬೇಡಿಕೆಯನ್ನು ನಾವು ಕೇಂದ್ರ ಸರ್ಕಾರ ಶಿಫಾರಸು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ತೋರಿಸ್ತದೆ ಕಾಂಗ್ರೆಸ್ ಕೇವಲ ಅಹಿಂದ ಅಲ್ಲ, ಎಲ್ಲ ವರ್ಗದ ಜನಗಳ ಪರವಾಗಿರ್ತಕ್ಕಂಥ ಸಮಾನಾಂತರವಾಗಿ ನೋಡ್ತಕ್ಕಂಥ ಪಕ್ಷ ಅಂತೇಳಿ ತೋರಿಸಲಿಕ್ಕೆ ನಾವು ಕೆಲಸ ಮಾಡ್ತೀವಿ. ಅದರಲ್ಲಿ ಬದ್ಧತೆ ಇದೆ. ಮುಖ್ಯಮಂತ್ರಿಗಳ ಅಭಿನಂದನೆ ಸಲ್ಲಿಸ್ತೀನಿ. ಅಲ್ಲ, ಬಟ್ ರೆಕಮೆಂಡೇಶನ್ ಮಾಡಿಕೊಳ್ಳಿ ನಮ್ಮ ಕೆಲಸ ಮಾಡಿದೀವಿ. ಕೇಂದ್ರ ಸರ್ಕಾರ ಏನ್ ತೀರ್ಮಾನ ಕೊಡುತ್ತೆ ಆಮೇಲೆ ಕೋರ್ಟ್ ಆಫ್ ಡಾಕ್ಟರ್ ಎಂ.ಆರ್. ವೆಂಕಟೇಶ್ ಲಾಸ್ಟ್ ಕಮೆಂಟ್ ಇಸ್ ಟೈಮ್ ಅಪ್. ನೋಡಿ, ಇದು ತುಂಬಾ ಸೂಕ್ಷ್ಮವಾದಂತ ವಿಚಾರ. ಸೂಕ್ಷ್ಮ ಅಲ್ಲ, ನ್ಯಾಯಸಮ್ಮತವಾಗಿರ್ತಕ್ಕಂಥ ಬೇಡಿಕೆ. ಅದಂಗೆ ಸೂಕ್ಷ್ಮತೆ ಏನು? ದಕ್ಷಿಣ ಕನ್ನಡ ಸೂಕ್ಷ್ಮವಾದ ವಿಚಾರ, ಕಮ್ಯುನಲ್ ಕ್ಲಾಶ. ನಮ್ಮ ಟೈಮ್ ನೀವ್ ಯಾಕ್ರಿ ತಗೊಂತಾ ಇದ್ರಿ? ಈಗ ಬಿಡ್ರಿ ಮಾತಾಡೋದು. ಬಹುದೊಡ್ಡ ಲಿಂಗಾಯತ ಸಮುದಾಯ ತನ್ನ ಬೇಡಿಕೆನ ಕೇಳಿದ್ರೆ ಸೂಕ್ಷ್ಮವಾದ ವಿಚಾರ. ಮುಗಿಸ್ಬಿಡಿ. ಮಾತಾಡ್ತೀರಲ್ರಿ, ನಾನು ಇನ್ನೂ ಮಾತಾಡಿಲ್ಲ. ಮಾತಾಡೋದ್ ಬಿಡ್ರಿ, ಇಲ್ಲ ಪೂರ್ತಿ ನೀವೇ ಮಾತಾಡಿ. ಎಲ್ಲ
ಎಲ್ಲ ನೀವೇ ಮಾತಾಡಂಗಿದ್ರೆ ನಾನ್ ಮಾತಾಡುವಾಗ ಮತ್ತೆ ನಾನ್ ಮಾತಾಡುವಾಗ ಕೇಳಿಸ್ಕೊಳ್ರಿ, ಆಮೇಲೆ ನೀವು ರಿಯಾಕ್ಷನ್ ಕೊಡ್ರಿ. ನಾನ್ ಮಾತಾಡಾದ್ಮೇಲೆ ರಿಯಾಕ್ಟ್ ಮಾಡ್ರಿ, ಮಾತಾಡ್ರಿ, ಆಮೇಲೆ ರಿಯಾಕ್ಟ್ ಮಾಡ್ರಿ. ನೀವು ಹೋಗ್ ನೋಡ್ರಿ, ನಿಮ್ಗೆ RSS ಆಫೀಸ್ ಅಡ್ರೆಸ್ ಗೊತ್ತೇನ್ರಿ ನಿಮ್ಗೆ? ಹೋಗಿ ನೋಡ್ರಿ ರೀ, ಹೋಗ್ರಿ ನೋಡ್ರಿ, ಅಲ್ಲಿ ಹೋಗ್ಬಿಟ್ಟು ಕಣ್ಣಲ್ಲಿ ನೋಡ್ರಿ, ಅಲ್ಲಿ ಹೋಗಿ ನೀವು RSS ಆಫೀಸ್ ಅಲ್ಲಿ ನೋಡ್ರಿ, ಅಲ್ಲಿ ಸುಮ್ನೆ ಮಾತಾಡ್ಬೇಡ್ರಿ, ಬ್ಲೈಂಡ್ ಆಗಿ ಮಾತಾಡ್ಬೇಡ್ರಿ, ತಿರ್ಗಾ ಬ್ಲೈಂಡ್ ಆಗಿ ಮಾತಾಡ್ಬೇಡ್ರಿ. ಹೋಗಿ RSS ಅಲ್ಲಿ ನೋಡಿ, ಹೋಗಿ ಕಚೇರಿಯಲ್ಲಿ ನೋಡ್ರಿ, ಹೋಗಿ ಬನ್ರಿ, ಈಗ ಬರ್ತೀರೇನ್ರಿ? ಬನ್ರಿ ಈಗ ನೀವು, ಮತ್ತೆ ಅಲ್ಲ ಬನ್ರಿ ಈಗ, ಸುಮ್ನೆ ಏನು ಬ್ಲೈಂಡ್ ಆಗಿ ಮಾತಾಡ್ಬೇಡಿ, ನೋಡೋ ತರ ಮಾತಾಡ್ಬೇಡಿ. ನೀವು ವಿಚಾರ ಏನ್ ಮಾತಾಡ್ತಾ ಇದ್ದೀರಾ ಅದನ್ನ ಮಾತಾಡಿ. ನೀವು ನಿಮ್ ವಿಚಾರ ಅಂತ ತಿಳಿಸಿದ್ದೀರಾ, ನಾನ್ ಮಾತಾಡೋದ್ರೆ ನಂದನ್ ಕೇಳಿಸ್ಕೊಳ್ರಿ. ಏನ್ ನ್ಯಾಯ ಸಮ್ಮತ? ಮಾತಾಡೇ ಇಲ್ಲ ಅಲ್ರಿ, ಮಾತಾಡೇ ಇಲ್ಲ. ನೀವು ನೀವೇನ್ ಮಾತಾಡ್ತೀನಿ ಅಂತ ಸರ್ ಟೈಮ್ ಆದ್ರೂ ನಿಮ್ಗೆ ನಾನು ಎಕ್ಸ್ಟೆಂಡ್ ಮಾಡಿದ್ದೀನಿ. ಹೋಗ್ಲಿ, ನೀವೇ ನೋಡ್ತಾ ಇದ್ದೀರಾ ಇದರಲ್ಲಿ. ನಾನು ಅತಿಯಾಗಿ ಮಾತಾಡ್ತಾ ಇದ್ದೀನಿ, ಅವ್ರ ಆಯ್ತು. ಈಗ ಸಬ್ಜೆಕ್ಟ್ ಬನ್ನಿ ಅಣ್ಣ. ಸರ್ ನೋಡಿ, ಇದು ತುಂಬಾ ಅತಿ ಸೂಕ್ಷ್ಮವಾದಂತ ವಿಚಾರ. ಯಾವುದೇ ರಾಜಕಾರಣಿ ಆಗ್ಲಿ, ಯಾವುದೇ ಪಕ್ಷ ಆಗ್ಲಿ, ಇವತ್ತು ಒಂದು ಸಮಾಜವನ್ನ ಒಡೆದು ಅದರಿಂದ ರಾಜಕೀಯ ಲಾಭ. ಒಂದ್ ನಿಮಿಷ ನಾನು ಮುಗಿಸ, ಅಲ್ಲ ಒಂದ್ ನಿಮಿಷ ನಾನು ಪೂರ್ತಿ ಮುಗಿಸ್ತೀನಿ. ಒಂದ್ ನಿಮಿಷ ನಾನು ಪೂರ್ತಿ, ದಯವಿಟ್ಟು ನಾನು ಮಾತಾಡಾದ್ಮೇಲೆ, ನಾನು ಮುಗಿಸಿದ ಮೇಲೆ ಇವತ್ತು ಅದರಿಂದ ರಾಜಕೀಯ ಲಾಭವನ್ನ ಪಡೆಯುವಂತದ್ದು ಯಾರಿಗೂ ಅದು ಶೋಭೆ ತರುವಂತದ್ದಲ್ಲ. ಒಂದು ಏನಕ್ಕೆ ಈ ಮಾತಿಗೆ ನಾನು ಪೂರಕವಾಗಿ ಎರಡು ವಿಚಾರಗಳು ಹೇಳ್ತೀನಿ. We will discuss tomorrow. Time is up. ಸಂತೋಷ. ಆಮೇಲೆ ಈ ವಿಚಾರವಾಗಿ ನಾನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಸಾಕಷ್ಟು ಮಾತಾಡಿದ್ದೀನಿ. ಟೈಮ್ ಅಪ್ ಅಂತಂದ್ರೆ ಓಕೆ, ವೆಲ್ ಅಂಡ್ ಗುಡ್. ನಾನು ನನ್ನ ವಿಚಾರನ ಮಾತಾಡೋದಿಲ್ಲ. ಅಲ್ಲ ಆಯ್ತು, ಇನ್ನೊಂದು ನಿಮಿಷ ಕೊಡ್ತೀನಿ ಮತ್ತೆ. 1 minute time give you last. ಅಲ್ಲಲ್ಲ, I am excited. Don't no last time give you 1 minute. 1 ನಿಮಿಷ ಇದರ ಟೈಮ್ ಕೊಡು. 1 minute. ಇವತ್ತು ನಾನು ಇದಕ್ಕೆ ಪೂರಕವಾದಂಥ ಎರಡು ವಿಚಾರಗಳನ್ನು ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಒಂದು, 4 ವರ್ಷಗಳಲ್ಲಿ ಈ ವಿಚಾರ ಗಮನಕ್ಕೆ ಬರದೇ ಇರುವಂಥದ್ದು, ಈಗ ಬಂದಿರತಕ್ಕಂಥದ್ದು ಏನು ಅನ್ನುವಂಥದ್ದು ಒಂದು ಅನುಮಾನ. ಎರಡನೇದು, ಇದೇ ಇವತ್ತು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯ ಹೆಸರಿನಲ್ಲಿ ಜಾತಿ ಗಣತಿಯನ್ನ ಮಾಡ್ಲಿಕ್ಕೆ ಹೊರಟಂತವ್ರು. ಒಂದ್ ನಿಮಿಷ ಸರ್ ನೋಡಿ, ನೀವು ತಿರ್ಗಾ ನಾನು ಎಲ್ಲಿಗೆ ಬರ್ತಾ ಇದ್ದೀನಿ ಅನ್ನೋದನ್ನ ನೀವು ದಯವಿಟ್ಟು ಕೇಳಿಸ್ಕೊಬೇಕು. ಅಯ್ಯೋ, ಹೊರಟಾಗ ಇವರು ನಮಗೆ ವೀರಶೈವ ಲಿಂಗಾಯತರಿಗೆ ಒಂದು ಸಪರೇಟ್ ಕೋಡ್ ಕೊಡಿ ಅನ್ನುವಂಥ ಮಾತನ್ನ ಇದೇ ವೀರಶೈವ ಮಹಾಸಭಾದವರು ಬೇಡಿಕೆಯನ್ನಿಟ್ಟಾಗ ಅದಕ್ಕೆ ನೀವು ಬೇರೆ ಬೇರೆ ಕಾನೂನಿನ ತೊಡಕುಗಳನ್ನು ಕೊಟ್ಟು ಅವತ್ತು ಅದನ್ನ ಕೊಡ್ಲಿಲ್ಲ. ನೀವು ಇವತ್ತು ತೋರಿಸ್ತಂತ ಈ ಆಸಕ್ತಿನ ಬಹುಶಃ ನೀವು ಅವತ್ತೇ ತೋರಿಸಬಹುದಾಗಿತ್ತಲ್ಲ. ಅಲ್ಲ ಒಂದ್ ನಿಮಿಷ, ತೋರಿಸಬಹುದಾಗಿತ್ತಲ್ಲ. ಹಾಗಾಗಿ ಇವತ್ತು ಒಂದೇ ವೀರಶೈವರು ಲಿಂಗಾಯತರಲ್ಲೇನೆ ಇವತ್ತು ಎಷ್ಟು ಪರ ವಿರೋಧಗಳು ಈ ಎಲ್ಲಾ ಕಡೆ ಹೆಂಗೆ ಬೆಂಕಿ ಹಚ್ಕೊಂಡು ಅಲ್ಲಲ್ಲ ಅಂದ್ರೆ ಅರ್ಥ ಆ ಮಟ್ಟಕ್ಕೆ ಇವತ್ತು ಪರ ವಿರೋಧಗಳ ಚರ್ಚೆ ನಡೀತಾ ಇದೆ. ನೀವು ಸಾಯಂಕಾಲ ನೋಡಿದ್ರೆ ಅನ್ಸುತ್ತೆ, ನೀವು ಪಬ್ಲಿಕ್ ಟಿವಿಲಿ ಡಿಸ್ಕಷನ್ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಎಷ್ಟು ಗಲಾಟೆಗಳು ಆಯ್ತು ಅನ್ನೋದು ನೀವು ನೋಡಿದ್ರೆ ನೀವು. ಹಂಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ದಯವಿಟ್ಟು ನೀವು ಅಭಿವೃದ್ಧಿಯ ಮಂತ್ರವನ್ನು ಇಟ್ಕೊಂಡು ನಾನು ಮಾಡತಕ್ಕಂಥ ಕೆಲಸವನ್ನು ಇಟ್ಕೊಂಡು ನೀವು ಹೋಗಿ ದಯವಿಟ್ಟು ಇಂಥ ಸಮಾಜ ಒಡೆಯೋ ಕೆಲಸವನ್ನ ಇದರಲ್ಲಿ ನೀವು ರಾಜಕೀಯ ಲಾಭ ಪಡೆಯೋದನ್ನ ದಯವಿಟ್ಟು ಮಾಡಬೇಡಿ ಅನ್ನುವಂತ ನನ್ನ ಕಳಕಳಿಯ ಮನವಿ. ಯಾರೇ ಆಗ್ಲಿ, ಸಮಾಜವನ್ನ ಹೊಡಿತಕ್ಕಂಥವ್ರು, ಜಾತಿಗಳನ್ನ ಹೊಡಿತಕ್ಕಂಥದ್ದು, ಜಾತಿಗಳ ಮಧ್ಯೆ ಗೋಡೆ ಕಟ್ಟತಕ್ಕಂಥವ್ರು ಅದ್ರ ನಿಪುಣರು ಅಂತಂದ್ರೆ ಬಿಜೆಪಿಯವರು. ಎರಡನೇದು ಹೇಳ್ತೀನಿ ಕೇಳಿ, ಇವತ್ತೊಂದು ಬಹುದೊಡ್ಡ ಸಮುದಾಯದ ಬೇಡಿಕೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನ ಪೂರ್ವವಾಗಿ ಆಲೋಚನೆ ಮಾಡಿರ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಸಮುದಾಯದವರೇ ಕೇಳ್ತಾ ಇದ್ದಾರೆ, ಮತ್ತೆ ಅವರ ಬೇಡಿಕೆ ವರ್ಷಗಳ ಬೇಡಿಕೆ. ಸಿದ್ದರಾಮಯ್ಯ ಹುಟ್ಟಕ್ಕಿಂತ ಮೊದಲೇ ಈ ಸಮಾಜಗಳಲ್ಲಿ 40 ವರ್ಷಗಳ ಬೇಡಿಕೆ. ಸಿದ್ದರಾಮಯ್ಯ ಹುಟ್ಟಕ್ಕಿಂತ 40 ವರ್ಷಗಳ ಬೇಡಿಕೆ. ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಬೇಕು ಸರ್. ಭಟ್ರೆ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಬೇಕು. ಮೊದಲು ಅವ್ರನ್ನ ಬ್ರ್ಯಾಂಡ್ ಮಾಡಿದ್ರು ಐಂದ ಮುಖ್ಯಮಂತ್ರಿ ಅಂತ, ಇವತ್ತು ಸರ್ವ ಕನ್ನಡಿಗರ ಮುಖ್ಯಮಂತ್ರಿ ಆಗ್ಬಿಟ್ರು. ಸಮುದಾಯದ ಬೇಡಿಕೆ ಬಗ್ಗೆ ಲಾಸ್ಟ್ ಡಿಬೇಟ್
ಸರ್ಕಾರ ಆಡಳಿತದಲ್ಲಿದ್ದಾಗಲೇನೆ Yes, ಕೇಳ್ಬೇಕು. ವೀರಶೈವ ಧರ್ಮ ಅಂತ ಬರ್ಸಿ ಅಂತ ಅಂದ್ಬಿಟ್ಟು ಅವತ್ತಿಗೆ ಡಿಮ್ಯಾಂಡ್ Yes, ಅಂತಿದ್ದು yes, anyway, ನಮ್ಮ we'll ಮುಂದೆ discuss ಇದೆ, tomorrow record also. ಇದೆ. Yes, ಪ್ರಿಯ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತೆ ಇದೇ ಸಮಯಕ್ಕೆ ಹಾಜರಾಗ್ತದೆ ಅತಿಥಿಗಳ ಜೊತೆ ಸುದ್ದಿಗಳ ಜೊತೆಗೆ. ಅಲ್ಲಿವರೆಗೆ ಎಲ್ಲರೂ ಕೂಡ ಶುಭರಾತ್ರಿ, ನಮಸ್ಕಾರ.